ನಾರಾಯಣಂ ಸದಾ ವಂದೇ ನಿರ್ದೋಷ ಅಶೇಷ ಸದ್ಗುಣಂ ಅಸ್ಪೃಷ್ಟದೋಷಗಂಧಾಯ ಕಲ್ಯಾಣಗುಣಸಿಂಧವೇ ನಮೋ ನಮೋ ಭಕ್ತಮುಕ್ತಿದಾಯಿನೇ ಶೇಷಸಾಯಿನೇ. ಬ್ರಹ್ಮರುದ್ರೇಂದ್ರ ವಂದೇ ತ್ವಾಂ ಭಜೆ ವೆಂಕಟನಾಯಕಂ ನಿವಾರಯಸ್ವಾನಿಷ್ಟಾನಿ ಸಾಧಯಿಷ್ಟಾನಿ ಮಾಧವಃ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತಲಂ ಭಜೆ ತಾಪತ್ರಯಾಪಹಂ. ಭವತಿ ಯದನುಭಾವಾದ್ಯೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೂಲಿಃ. ಸಕಲವಚನಚೇತೋ ದೇವತಾ ಭಾರತಿ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವ ಪದಾಶ್ರಯಂ. ಪ್ರಣಮತ್ಕಾಮಧೇನುಂಚ ಭಜತ್ಸುರತರೂಪಮಂ ಶ್ರೀ ಭಾವಬೋಧಕುತ್ಪಾದ ಚಿಂತಾಮಣಿ ಉಪಾಸ್ಮಹೇ. ಪೂಜ್ಯಾಯ ರಾಘವೇಂದ್ರಾರ್ಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸತ್ಯಾಭಿಜ್ಞಕರಾಜ್ಯೋತಾಂ ಪಂಚಾಶದ್ವರ್ಷಪೂಜಕಾಂ ಸತ್ಯಪ್ರಮೋದತೀರ್ಥಾರ್ಯಾಂ ನೌಮಿ ನ್ಯಾಯಸುಧಾರತಾಂ ಶ್ರೀ ಸತ್ಯಾತ್ಮಗುರುವೇ ನಮಃ. ವಿದ್ಯಾವಿನಯಸಂಪನ್ನಂ ಪ್ರತಿವಾದಿಮತಧ್ವಂಸಿನಂ ವಿಶ್ವಪ್ರಿಯಗುರೂನ್ ವಂದೇ ಮಧ್ವೇಷಪ್ರಿಯಕಾರಕಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವೈಶಾಖ ಮಾಸದ ಈ ಪರ್ವಕಾಲದಲ್ಲಿ ಶ್ರೀನಿವಾಸ ಕಲ್ಯಾಣದ ಚಿಂತನೆಯನ್ನು ಮಾಡ್ತಾ ಇದ್ದೇವೆ. ನಿನ್ನೆಯ ತನಕ ಚಿಂತನೆ ಬಂದಿದ್ದು ಭಗವಂತನ ವಿವಾಹಕ್ಕೆ 14 ಲೋಕದಿಂದ ಜನಗಳು ಬಂದಿದ್ದು, ಬ್ರಹ್ಮದೇವರನ್ನು ಭಗವಂತ ಕರೆಸಿದ್ದು, ರುದ್ರದೇವರು ಬಂದರು, ವಾಯುದೇವರು ಬಂದರು, ಇಂದ್ರದೇವರು ಬಂದರು, ವಿಶ್ವಕರ್ಮ ದೇವರು ಬಂದರು ಭಗವಂತನ ಮನೆಗೆ. ಭಗವಂತನ ಮನೆಗೆ ಅಂದರೆ ವೆಂಕಟಾಚಲಕ್ಕೆ ಬಂದರು. ಬಂದು ಬಿಟ್ಟಾಗ ಬ್ರಹ್ಮದೇವರನ್ನು ಬಕುಲಾದೇವಿಗೆ ನಮಸ್ಕಾರ ಮಾಡು ನನ್ನ ತಾಯಿ ನಿನ್ನ ಅಜ್ಜಿ ಅಂತ ಹೇಳಿದಾಗ ಬ್ರಹ್ಮದೇವರು ಒಂದು ಮಾತನಾಡದೆ ನಮಸ್ಕಾರ ಮಾಡಿದರು. ಯಾಕೆಂದರೆ ಬ್ರಹ್ಮದೇವರಿಗಿಂತ ಸಾಮರ್ಥ್ಯದಲ್ಲಿ ಬಹಳ ಅಲ್ಪಳು ಬಕುಲಾದೇವಿ. ಬಟ್ ಪರಮಾತ್ಮನ ಮಾತಿಗೆ ಎಂದೂ ವಿರುದ್ಧ ನಡೆಯುವವರಲ್ಲ ಬ್ರಹ್ಮದೇವರು, ಪ್ರಾಣದೇವರು. ಯೋಚನೆ ಮಾಡುವವರು ನಮಸ್ಕಾರ ಮಾಡಿ ಆಮೇಲೆ ಅವಳ ವಿಷಯವನ್ನು ತಿಳಿದುಕೊಂಡರು. ಆಮೇಲೆ ಯಾವಾಗ ವಿಶ್ವಕರ್ಮ ನಮಸ್ಕಾರ ಮಾಡಲಿಕ್ಕೆ ಭಗವಂತನಿಗೆ ವಂದನೆ ಮಾಡಲಿಕ್ಕೆ ಬಂದನೋ, ಭಗವಂತನು ಕೋಪಗೊಂಡಂತೆ ನಟಿಸಿ ವಿಶ್ವಕರ್ಮನನ್ನು ಕೆಲಸದಿಂದ ತೆಗೆದುಹಾಕು ಅಂತ ಇಂದ್ರದೇವರಿಗೆ ಹೇಳಿದ. ಯಾಕೆಂದರೆ ವಿಶ್ವಕರ್ಮನಿಗೆ ಗೊತ್ತು ನನಗೆ ಮದುವೆ ಇದೆ ಅಂತ, ನನ್ನ ಮದುವೆಗೆ ಎಷ್ಟು ಜನ ಬರ್ತಾರೆ ಅನ್ನೋದು ಗೊತ್ತು. ಇಲ್ಲಿ ಎಲ್ಲವನ್ನೂ ವಿಶ್ವಕರ್ಮ ದೇವಲೋಕದ ಶಿಲ್ಪಿ, ಅವನು ಇಂಜಿನಿಯರ್. ಅವನು ಬಂದು ಫಸ್ಟು ಇಲ್ಲಿ ಇರುವುದಕ್ಕೆ ವಸತಿ ಗೃಹವನ್ನು ಕಟ್ಟಿಕೊಡುವ ಬದಲು ಎಲ್ಲರ ಜೊತೆಗೆ ಬರುವುದು ತರವಲ್ಲ, ಅವನನ್ನು ಕೆಲಸದಿಂದ ತೆಗೆದು ಹಾಕಿಬಿಟ್ಟು ಬೇರೆಯವ್ರನ್ನ ಹಾಕಿಬಿಡು ಅಂತ ಇಂದ್ರದೇವರಿಗೆ ಆಜ್ಞೆ ಮಾಡಿದರು. ಇಂದ್ರದೇವರಿಗೆ ಆಶ್ಚರ್ಯ ಆಯಿತು. ಅವನು ಮತ್ತೆ ತಪ್ಪಾಯಿತು, ನಾನು ಅಂತಹ ಜಾಣನಲ್ಲ ಭಗವಂತ, ಅಂಥ ಜ್ಞಾನ ನನಗಿಲ್ಲ, ನೀನು ಹೇಳಿದರೆ ನಾನು ಮಾಡೋದು ಕಷ್ಟ ಆಗಲ್ಲ, ನೀನು ಹೇಳ್ದೇ ತಿಳ್ಕೊಳ್ಳೋ ಅಂಥ ಜ್ಞಾನ ನನಗಿಲ್ಲ, ಕ್ಷಮಿಸಿಬಿಡು, ನಾನು ಮಾಡ್ತೀನಿ ಅಂತಂದಾಗ, ಆಗಲಿ ಇವರೆಲ್ಲರೂ ಇಳಿದುಕೊಳ್ಳುವುದಕ್ಕೆ ನೀನು ಒಂದು ಭವನವನ್ನು ಕಟ್ಟು. ಅದು ಶಾಶ್ವತ ಭವನ ಅಲ್ಲ, ಅಸ್ಥಿರ ಭವನ. ಅಸ್ಥಿರ ಭವನ ಅಂದ್ರೇನು? ಟೆಂಪರರಿ ಭವನ. ಇನ್ನೊಂದೇನೆಂದರೆ ಅಸ್ಥಿರ ಭವನ ಅಂದರೆ ಯಾವುದೇ ಒಂದು ಮನೆಯನ್ನು ಕಟ್ಟಬೇಕಾದರೆ, ಯಾವುದೇ ಒಂದು ಹೋಮವನ್ನು ಮಾಡಬೇಕಾದರೂ ಕೂಡ ನೆಲದಲ್ಲಿ ಅಸ್ಥಿಗಳು ಇರಬಾರದು. ಅದನ್ನು ಅಗಿದು ಅಸ್ಥಿಗಳು, ಮೂಳೆಗಳು ಅವೆಲ್ಲ ಇದ್ದರೆ ಅದು ಶುಭ ಸೂಚಕವಲ್ಲ. ಹಾಗಾಗಿ ಅದನ್ನು ಅಸ್ಥಿಗಳು ರಹಿತವಾಗಿ ಇರುವ ಜಾಗವನ್ನು ಮಾಡಿ ನೀನು ಮನೆಯನ್ನು ಕಟ್ಟು ಅಂತ ಭಗವಂತ ಅವರಿಗೆ ಹೇಳ್ದ ಅಂತ ನಾನು ತಿಳ್ಕೊಳ್ಬೇಕು. ಬಹಳ ಆಶ್ಚರ್ಯಕರವಾದ ಸಭೆಯನ್ನು ವಿಶ್ವಕರ್ಮ ನಿರ್ಮಿಸ್ತಾನೆ. 50 ಯೋಜನ ವಿಸ್ತೀರ್ಣ. 50 ಯೋಜನ ವಿಸ್ತೀರ್ಣವಾದದ್ದು, 30 ಯೋಜನ ಅಗಲ, ಸುಂದರವಾದದ್ದು. 50 ಯೋಜನ ಅಂದರೆ ಒಂದು ಯೋಜನಕ್ಕೆ ಸುಮಾರು 6.5 ರಿಂದ 7 ಮೈಲು.
50,000 ಯೋಜನ ಕಟ್ತಾನೆ ಅವನು. ಎಲ್ಲ ಟೆಂಪರರಿ ಶೆಡ್ಸು, ಪರ್ಮನೆಂಟ್ ಆಗಿಬಿಟ್ಟಿದ್ರೆ ಈಗ ಯಾವುದು ಲಾಡ್ಜ್ ಇರ್ತಿರ್ಲಿಲ್ಲ ಅದು. ಎಲ್ಲ ಟೆಂಪರರಿ, ಯಾಕೆಂದರೆ ಮದುವೆ ಆದ ಮೇಲೆ ತೆಗೆದುಕೊಂಡು ಹೋಗಬೇಕು ಅಂತಲೇ ವಾಪಸ್ ಎಲ್ಲ ಅವ್ರಿಗೆ ಇಟ್ಕೊಳ್ಳಿಕ್ಕೆ, ಸ್ನಾನದ ವ್ಯವಸ್ಥೆಗೆ, ಅವರೆಲ್ಲ ಪುಣ್ಯಕೋಟಿಗಳಲ್ಲೇ ಸ್ನಾನ ಮಾಡೋರು ದೇವತೆಗಳು, ಅವಕ್ಕೆಲ್ಲ ಇಳ್ಕೊಳ್ಳಿಕ್ಕೆ ರೂಮ್ಗಳು ಎಲ್ಲ ಅದನ್ನ ಕಟ್ಟಿಕೊಟ್ಟ. ಅವನು ಕ್ಷಣ ಮಾತ್ರದಲ್ಲಿ ಕಟ್ಟಿಕೊಟ್ಟ ಭಗವಂತನ ಅನುಗ್ರಹದಿಂದ. ಆಮೇಲೆ ಶ್ರೀನಿವಾಸ ಹೇಳ್ತಾನೆ, ಆಕಾಶರಾಜನರಂ ಶೀಘ್ರಂ ಗಚ್ಚ ಶ್ರೀಪತೆ ರಾಜಾನಂ ಸಾಂತ್ವವಚನ ಈ ಕಾರ್ಯೇ ಕರ್ಮಣಿ ಬೋಧಯ. ನೀನು ಕೂಡಲೇ ಅವನು ಕರ್ಕೊಂಡು ಆಕಾಶರಾಜನ ಪಟ್ಟಣಕ್ಕೆ ಹೋಗು. ಪಾಪ ಅವನು ಹೆಣ್ಣಿನವರು ಅಂತ ನೀನು ಬಿಡಬೇಡ. ಇಷ್ಟು ಜನಗಳಿಗೆ ಅವನಿಗೆ ಮಾಡಲಿಕ್ಕೆ ಏನಿದೆ ಅಲ್ಲಿನೂ ಹೋಗಿಬಿಟ್ಟು ನೀನು ನಮ್ಮಗಳೆಲ್ಲ ಹೇಳ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡು ಅಂತ ವಿಶ್ವಕರ್ಮನನ್ನು ಇಂದ್ರನನ್ನು ಕೊಟ್ಟು ಕಳಿಸ್ಬಿಡ್ತಾರೆ. ಇದನ್ನ ಲೋಕಕ್ಕೆ ತಿಳಿ ಹೇಳ್ತಾರೆ. ನಾವು ಎಷ್ಟು ಜನ ಬಂದರೂ ಅವರೇ ಅರೇಂಜ್ಮೆಂಟ್ ಮಾಡೋಕೆ ಬದಲು ನಾವು ನಮ್ಮದನ್ನು ನೋಡಿಕೊಳ್ಳಬೇಕು ಅನ್ನೋದನ್ನ ಭಗವಂತ ತೋರಿಸ್ತಾನೆ ಲೌಕಿಕದಲ್ಲಿ ಅಂತ ತಿಳ್ಕೊಳ್ಬೋದು. ಅಲ್ಲಿ ಅವನು ನಿರ್ಮಿಸುವಂತೆ ಮಾಡು ಅಂತ ಹೇಳಿದಾಗ ವಿಶ್ವಕರ್ಮ ಹೋಗ್ತಾನೆ. ಅವನೇನು ಮಾಡ್ತಾನೆ, ಅರಣ್ಯಗಳನ್ನು ಪರ್ವತಗಳನ್ನು ಕಡಿದು ಬಿಟ್ಟು ಪಟ್ಟಣದ ಬಳಿಯಲ್ಲಿ ಏರ್ತಕ್ಕಾದ ಭೂಮಿಯನ್ನು ಸಮಗೊಳಿಸ್ತಾನೆ. ಆಶ್ಚರ್ಯಕ್ಕಾದ ಮನೆಗಳನ್ನು, ಸಭೆಗಳನ್ನು ನಿರ್ಮಾಣ ಮಾಡ್ತಾನೆ. ಬಿದಿರಿನ ಗುಡಿಸಲುಗಳನ್ನು ನಿರ್ಮಾಣ ಮಾಡ್ತಾನೆ. ಮುತ್ತು ರತ್ನಗಳಿಂದ ಅನೇಕ ಕಂಬಗಳಿಂದ ಕೂಡಿದ ವಿವಾಹ ಮಂಟಪವನ್ನು ನಿರ್ಮಾಣ ಮಾಡ್ತಾನೆ ಆಕಾಶರಾಜನ ನಿರ್ದೇಶನದಂತೆ. ಆಮೇಲೆ ಇಂದ್ರನ ರತ್ನಮಯ ಸ್ತಂಭಗಳಿಂದ ಗೋಪುರಗಳನ್ನು ಕೊಟ್ಟಿರುವ ಅವೆಲ್ಲ ಮಾಡ್ತಾನೆ. ಮಾಡಿದ ಮೇಲೆ ಶ್ರೀನಿವಾಸನು ದೇವತೆಗಳಿಗೆ ಹೇಳ್ತಾನೆ, ದೇವತೆಗಳೇ, ನಾನು ಆಕಾಶರಾಜನ ಮಗಳಾದ ಪದ್ಮಾವತಿಯನ್ನು ನೀವು ಎಲ್ಲರೂ ಒಪ್ಪಿದರೆ, ನೋಡಿ ಭಗವಂತ ಹೇಳ್ತಾನೆ, ಎಲ್ಲರೂ ನೀವು ಒಪ್ಪಿದರೆ ನಾನು ಮದುವೆ ಮಾಡಿಕೊಡ್ತೀನಿ. ಕರೆದು ಬಿಟ್ಟು ಅವರಿಗೆ ನನ್ನ ಮದುವೆ ಅಂತ ಬ್ರಹ್ಮದೇವರಿಗೆ ಪತ್ರ ಹಾಕಿಬಿಟ್ಟು ಕರೆಸಿಬಿಟ್ಟು ನೀವೆಲ್ಲ ಒಪ್ಪಿದರೆ ನಾನು ಮದುವೆ ಆಗ್ತೀನಿ. ಯಾಕೆ ಅಂದರೆ ಹೇಳ್ತಾರೆ, ಒಂದು ಮದುವೆ ಸಾಂಗೋಪಾಂಗವಾಗಿ ಶಾಸ್ತ್ರವಾಗಿ ನಡೆಯಬೇಕು ಅಂದರೆ ಗುರು ಹಿರಿಯರ ಒಪ್ಪಿಗೆ ಬೇಕು. ಒಬ್ಬ ಗುರುಗಳು ಒಬ್ಬ ಹಿರಿಯರು ಮನನೊಂದರೆ ಅವರ ಆಶೀರ್ವಾದ ಫಲಿಸುವುದಿಲ್ಲ. ಹಾಗಾಗಿ ಗುರು ಹಿರಿಯರು ಬಂಧು ಬಳಗಗಳ ಒಪ್ಪಿಗೆ ಬೇಕು ಅಂತ ಭಗವಂತ. ಅವನ ಮದುವೆಗೆ ಏನಿಲ್ಲ, ಅವನಿಗೆ ಮದುವೆ ಎಲ್ಲ ಲೀಲೆ, ಆದರೂ ಅವನು ನಮಗೆ ಲೌಕಿಕವಾಗಿ ತೋರಿಸ್ತಾನೆ. ಆವಾಗ ಬ್ರಹ್ಮ ದೇವತೆಗಳಂತಾರೆ, ನೀನು ಏನಪ್ಪ ನೀನು ಹೀಗೆ ಹೇಳ್ತೀಯಾ, ನಾವೆಲ್ಲರೂ ನಿನ್ನ ಸೇವಕರು, ನಿನ್ನ ಮದುವೆಯಲ್ಲಿ ಕೆಲಸ ಮಾಡಲು ಬಂದಿದ್ದೇವೆ, ನೀನು ಹೇಳುವಂಥ ಕೆಲಸವನ್ನು ನಾವು ಮಾಡ್ತೇವೆ, ನೀನು ಸ್ವಾಮಿ ನಾವು ದಾಸರು ಅಂತ ಬ್ರಹ್ಮದೇವರು ಹೇಳ್ತಾರೆ. ಶಂಕರ ಹೇಳ್ತಾನೆ ರುದ್ರದೇವರು, ನೀನು ಏನು ಹಾಸ್ಯ ಮಾಡ್ತಾ ಇದ್ದೀಯಾ, ನೀನು ನನಗೆ ಮನಸ್ಸಿಗೆ ಒಪ್ಪಿದರೆ ಆ ಕನ್ಯೆಯನ್ನು ಮದುವೆ ಆಗು ಅಂತ ಹೇಳ್ತಾರೆ ರುದ್ರದೇವರು. ಹರಿಗೆ ರುದ್ರದೇವರ ಮೇಲೆ ಭಾಳ ಪ್ರೀತಿ. ಆಮೇಲೆ ಬ್ರಹ್ಮದೇವರು ಹೇಳ್ತಾರೆ, ನೀನು ಸರ್ವಜ್ಞ ಇದ್ದೀಯಾ, ನಿನ್ನ ಸತ್ಯ ಸಂಕಲ್ಪ ನೀನಾಗಿರುವೆ, ನೀ ಸಂಕಲ್ಪ ಮಾಡಿಬಿಟ್ರೆ ಅಂದರೆ ಮದುವೆ ಆಗೇ ಆಗತ್ತೆ, ಏನು ಕೆಲಸ ಮಾಡಬೇಕು ನಾವು ಹೇಳು ಅಂತಂದಾಗ ವಶಿಷ್ಠರಿಗೆ ಪುರೋಹಿತತನವನ್ನು ಭಗವಂತ ಕೊಡ್ತಾನೆ. ವಶಿಷ್ಠರೇ, ನೀವು ಯಜುರ್ವೇದ ಮಂತ್ರಗಳಿಂದ ಪುಣ್ಯಾದಿ ಕಾರ್ಯಕಲಾಪಗಳನ್ನು ಮಾಡಿ ಗಣೇಶ ಪೂಜೆಯನ್ನು ಮಾಡಿ ಎಲ್ಲವನ್ನು ಮಾಡಿಬಿಟ್ಟು ನೀವು ನನಗೆ ವಿವಾಹಕ್ಕೆ ಪುರೋಹಿತರಾಗಿರಿ ಅಂತ ವಶಿಷ್ಠರಿಗೆ ಹೇಳ್ತಾರೆ. ಆಮೇಲೆ ಬ್ರಹ್ಮದೇವರು ಏನು ಮಾಡಬೇಕು, ಬ್ರಹ್ಮದೇವರು ಹೇಳ್ತಾರೆ, ಸರ್ವೇಷಾಮಪಿ ದೇವಾನಾಂ ಯಜಮಾನೋ ಭವಾನಿತಿ ದೇವಾನಾಂ ಚ ಋಷೀಣಾಂ ಚ ಮಾನನೇ ಶಂಕರಂ ಮೃದಾತ್ ದೇವಾಹ್ವನೆ ಕುಮಾರಂ ತು ಪ್ರತ್ಯುತ್ಥಾನೇ ಚ ಮನ್ಮಥಂ ದತ್ವಾ ದೇಶಾಂ ವೀಟಿಕಾಂತೂ ಕೃಷ್ಣವರ್ತ್ಮಾನಮಾಹ್ವಯಂ. ಬ್ರಹ್ಮನೇ, ನೀನೇನು ಮಾಡು, ಎಲ್ಲ ದೇವತೆಗಳಿಗೂ ನೀನು ಯಜಮಾನನಾಗಿರು, ಪಾರುಪತ್ತೆಯನ್ನು ಮಾಡು, ಅಧಿಕಾರಿಯಾಗಿ ಯಾರು ಏನು ಕೆಲಸ ಮಾಡ್ತಾ ಇದ್ದಾರೆ ಅಂತ ನೀನು ನೋಡ್ಕೋ ಅಂತ ಬ್ರಹ್ಮದೇವರಿಗೆ ಹೇಳ್ತಾನೆ. ಆಮೇಲೆ ರುದ್ರದೇವರಿಗೆ ಹೇಳ್ತಾನೆ, ರುದ್ರದೇವರಿಗೆ ನಿನಗೆ ತಾರತಮ್ಯ ಚೆನ್ನಾಗಿ ಗೊತ್ತಿದೆ, ಯಾವ ಋಷಿಗಳು ಯಾವ ದೇವತೆಗಳು ಯಾರಿಗೂ ಎಲ್ಲೆಲ್ಲಿ ಸ್ಥಾನ ಬೇಕೋ ಎಲ್ಲಾದರೂ ತಾರತಮ್ಯ ಉಂಟು. ಅವರ ಯೋಗ್ಯತೆಗೆ ಅನುಸಾರವಾಗಿ ಅವರಿಗೆ ಕೂಡಿಸುವುದಾಗಲಿ, ಅವರಿಗೆ ಊಟಕ್ಕೆ ಕೂಡಿಸುವುದಾಗಲಿ, ಆಸನವನ್ನು ಕೊಡುವುದಾಗಲಿ, ಪೂಜೆಯನ್ನು ಮಾಡುವುದಾಗಲಿ, ಅವರಿಗೆ ಗೌರವವನ್ನು ಅವರ ಯೋಗ್ಯತೆಗೆ ತಕ್ಕಂಗೆ ಮಾಡಬೇಕು. ನಿನಗೆ ಚೆನ್ನಾಗಿ ಗೊತ್ತಿದೆ. ಅವರಿಗೆ ಋಷಿಗಳಿಗೆ ದೇವರಿಗೆ ಅವರಿಗೆಲ್ಲ ನೀನು ಆ ತಾರತಮ್ಯ ಅನುಸಾರವಾಗಿ ಅವರಿಗೆ ಗೌರವ ಕೊಡಿಸು ಅಂತ ಹೇಳ್ತಾರೆ. ದೇವತೆಗಳನ್ನು ಕರೆಯುವ ಕಾಲದಲ್ಲಿ ಕುಮಾರಸ್ವಾಮಿಗೆ ಮುಖ್ಯನಾಗಿರಲಿಲ್ಲ. ಕುಮಾರಸ್ವಾಮಿ ಎಂದರೆ ಸ್ಕಂದ ದೇವರು. ಅವರಿಗೆ ಎದುರುಗೊಂಡು ಮರ್ಯಾದೆಯನ್ನು ಕೊಡೋ ಕೆಲಸದಲ್ಲಿ ಹೇಳ್ತಾರೆ. ಆಮೇಲೆ ಎದುರುಗೊಂಡು ಮರ್ಯಾದೆಯನ್ನು ಕೊಡುವ ಕೆಲಸದಲ್ಲಿ ಕಾಮದೇವರು ಅಧ್ಯಕ್ಷರಾಗಿರಲಿ.
ಕಾಮದೇವರು ನೋಡಿ ಯಾವುದೇ ಮದುವೆಯನ್ನಲ್ಲಾಗಲಿ ಯಾವುದೇ ಆಫೀಸ್ಗಳಲ್ಲಾಗಲಿ ನೀವು ಮದುವೆಯನ್ನಲ್ಲಾಗಲಿ ಹೇಳ್ಬಿಟ್ಟಿರ್ತಾರೆ ಇಲ್ಲಾಗಲೇ ಏನು ನಿಮಗೆ ಸುಗಂಧ ದ್ರವ್ಯಗಳನ್ನು ಸಿಂಪಡಿಸ್ಲಿಕ್ಕೆ ಹೇಳಿರ್ತಾರೆ, ಅಲ್ಲಿ ಸುಂದರವಾದವರನ್ನು ನಿಲ್ಲಿಸಿರ್ತಾರೆ. ಯಾಕೆಂದರೆ ಅವರನ್ನು ನೋಡಲಿಕ್ಕೆ ಜನ ಬಂದಿರ್ತಾರೆ. ಅವ್ರನ್ನೇ ನೀವು ಅಸಹ್ಯವಾಗಿ ನಿಲ್ಲಿಸಿಬಿಟ್ರೆ ಅವ್ರನ್ನ ನೋಡಿಬಿಟ್ಟು ಇವರೇ ಹೀಗೆ ಇನ್ನು ಮದುವೆ ಹೇಗೋ ಅನ್ಕೋತಾರೆ ಜನ ಅಂತ ಹೇಳಿಬಿಟ್ಟು ಸುಂದರವಾದ ಯಾರನ್ನ ಮನ್ಮಥನನ್ನೇ ನಿಲ್ಲಿಸಿಬಿಡ್ತಾರೆ. ಮನ್ಮಥ ನೀನೇ ನಿಲ್ಕೊ, ನೀನೂ ಯೋಗ್ಯವಾಗಿದ್ದೀಯ, ನೀನು ಎಲ್ಲರನ್ನೂ ಆಕರ್ಷಿಸ್ತೀಯ, ನೀನು ನಿಂತ್ಕೋ ರಿಸೆಪ್ಷನಿಸ್ಟ್ ಆಗಿ ಅಂತ. ಒಳಗಡೆ ಹೆಂಗೆ ಇರಲಿ, ಮುಂದ್ಗಡೆ ಚೆನ್ನಾಗಿರಬೇಕು. ಹಾಗೆ ರಿಸೆಪ್ಷನಿಸ್ಟ್ ಚೆನ್ನಾಗಿರಬೇಕು ಅಂತ ಹೇಳ್ಬಿಟ್ಟು ನೀನು ರಿಸೆಪ್ಷನಿಸ್ಟ್ ಕೆಲಸ ಮಾಡು, ನೀನು ಸ್ವಾಗತಕಾರನಾಗು ಅಂತ ಮನ್ಮಥನ ನಿಲ್ಲಿಸ್ತಾನೆ. ಮನ್ಮಥನ ನಿಲ್ಲಿಸ್ಬಿಟ್ಟು ಅಗ್ನಿಯನ್ನು ಕರೆದಂತಾನೆ ನೀನು ಅಡಿಗೆಯನ್ನು ಮಾಡು ಅಂತ ವೀಡಿಯೋ ಕೊಡ್ತಾನೆ ಅವನು. ಆವಾಗ ಅಗ್ನಿದೇವರು ಹೇಳ್ತಾರೆ, ನಾನೊಬ್ಬನೇ ಇದ್ದೀನಿ, ಇಷ್ಟು ಜನಕ್ಕೆ ಎಲ್ಲಿಂದ ಅಡುಗೆ ಮಾಡೋದು? ನಿನ್ನೆ ಹೆಂಡತಿ ಇದ್ದಾಳಲ್ಲ ಸ್ವಾಹಾದೇವಿ ಸ್ವದಾದೇವಿ, ಅವ್ರನ್ನೂ ಕರ್ಕೊಂಡು ಅಡುಗೆ ಮಾಡು ಅಂತ ಹೇಳ್ತಾನೆ. ಆಮೇಲೆ ಅಪ್ಪಣೆ ಮತ್ತೆ ಅವನು ಹಾಗೆ ಆಗಲಂತಾನೆ. ಆಮೇಲೆ ವರುಣದೇವರಿಗೆ ಕರೀತಾನೆ. ವರುಣದೇವರೇ, ಇಲ್ಲಿ ಯಾರಿಗೂ ಕುಡಿಯುವ ನೀರಿನ ಶಾರ್ಟೇಜ್ ಬರಬಾರ್ದು. ನೀರಿನ ಬಗ್ಗೆ ಯಾರೂ ಈ ನೀರು ಸರಿಯಿಲ್ಲ ಆ ನೀರು ಸರಿ ಅಂತ ಆಕ್ಷೇಪ ಎತ್ತಬಾರ್ದು. ಎಲ್ಲರಿಗೂ ನೀರಿನ ವ್ಯವಸ್ಥೆಯನ್ನು ನೀನು ವರುಣದೇವರೇ ನೀನೇ ಮಾಡು ಅಂತ ಹೇಳ್ತಾರೆ. ಆಮೇಲೆ ಯಮದೇವರನ್ನ ಕರೀತಾರೆ. ಇಷ್ಟು ಜನ ಸೇರಿದ್ದಾರೆ, 33 ಕೋಟಿ ದೇವತೆಗಳು, ಒಬ್ಬರಲ್ಲ ಒಬ್ಬರು ಜಗಳ ಆಡೋರು ಇದ್ದೇ ಇರ್ತಾರೆ. ಅದಕ್ಕೆ ಯಮದೇವರೇ ಯಾರಾದರೂ ಜಗಳ ಆಡಿದರೆ ನೀನು ಹಿಡಿದು ಶಿಕ್ಷಿಸಬೇಕು ಅಂತ ಯಮದೇವರಿಗೆ ಅಷ್ಟು ಕೊಟ್ಬಿಡ್ತಾರೆ. ಹಾಗಾಗಿ ಭಗವಂತನ ಮದುವೆಯಲ್ಲಿ ಸೇರಿದ ಯಾವ ಜನಗಳು ಏನೂ ಅನ್ನಲ್ಲ. ಯಾಕೆಂದರೆ ಯಮದೇವರು ನಿಂತು ಬಿಟ್ಟಿರ್ತಾರೆ. ಯಾರು ಗಲಾಟೆ ಮಾಡ್ತೀರೋ, ಯಾರಿಗೆ ಗೌರವ ತೋರಿಸ್ತೀರೋ ಅವ್ರನ್ನ ಹಿಡಿದು ಹೇಳ್ದು ಹಾಕ್ತೀನಿ, ಪರಮಾತ್ಮ ಕೊಟ್ಟಿದ್ದಾನೆ ನನಗೆ ಅಂತ ಹೇಳಿಬಿಟ್ಟಿರ್ತಾರೆ. ಯಮದೇವರಿಗೆ ಆ ಪಾರ್ಪತ್ಯವನ್ನು ಕೊಡ್ತಾರೆ. ಆಮೇಲೆ ಸುಗಂಧ ದ್ರವ್ಯಗಳನ್ನು ತರುವುದಕ್ಕೆ ವಾಯುದೇವರಿಗೆ ನೇಮಿಸ್ತಾರೆ. ಬ್ರಾಹ್ಮಣರಿಗೆ ದಕ್ಷಿಣೆ ವಸ್ತ್ರಾಲಂಕಾರ ಕೊಡುವುದಕ್ಕೆ ಕುಬೇರನನ್ನು ನೇಮಿಸ್ತಾನೆ ಭಗವಂತ. ಅಡಿಗೆ ಪಾತ್ರೆ ಇರುತ್ತಲ್ಲ, ಶುದ್ಧ ಮಾಡಲಿಕ್ಕೆ ಯಾರು ಬೇಕು? ಶುದ್ಧ ಮಾಡಲಿಕ್ಕೆ ಅಷ್ಟ ವಸುಗಳನ್ನು ನೇಮಿಸ್ತಾನೆ. ಸೂರ್ಯಾದಿ ಗ್ರಹಗಳನ್ನು ದೊನ್ನೆ ಮಾಡುವುದಕ್ಕೆ ನಿಲ್ಲಿಸ್ತಾನೆ. ಆಮೇಲೆ ಎಲ್ಲರೂ ತಮ್ಮ ತಮ್ಮ ಕೆಲಸಗಳಲ್ಲಿ ವಾಕ್ಯಿರ್ತಾರೆ. ತಥಾ ವಾಕ್ಯಂ ಉಪಾದೇಂ ಬ್ರಹ್ಮಲೋಕ ಪಿತಾಮಹ. ಆವಾಗ ಹೇಳ್ತಾನೆ, ಬ್ರಹ್ಮದೇವ ಹೇಳ್ತಾನೆ, ಮಜ್ಜನಂ ಕುರು ಗೋವಿಂದ ಮಂಗಲಂ ಮಧುಸೂದನ ಪುಣ್ಯಾಹ ಪೂರ್ವಕರ್ಮಾಣಿ ಶ್ರೇಷ್ಠ ದೇವ ಪ್ರಪೂಜನಂ ಕುಲದೇವ ಪ್ರತಿಷ್ಠಾಂ ಚ ಸಾಂಗಂ ಕುರು ರಮಾಪತೆ ಸಪುತ್ರ ವಚನಂ ಶ್ರುತ್ವಾ ಸಸ್ಮಾರ ಜಗದೀಶ್ವರ ರಮಾಂ ರಾಜೀವನಯನಾಂ ಕರವೀರಪುರಾಲಯಂ ನಿತ್ಯಾವಿಯೋಗೀನಾಂ ರಾಜನ್ನರವನ್ನರ ಸತ್ತಮಃ ರುರೋಧ ರೋಗ ಇತ್ಯಾತ್ಯ ಭಗವಾನ್ ಲೌಕಿಕಾತನುಹು. ಆವಾಗ ಬ್ರಹ್ಮದೇವ ಹೇಳ್ತಾನೆ, ಇದೆಲ್ಲ ಸಪ್ತಮಿ ದಿವಸ ನಡೀತಾ ಇರೋದು ಈ ಕಥೆಗಳು. ಆವಾಗ ಬ್ರಹ್ಮದೇವರು ಹೇಳ್ತಾರೆ, ನೋಡಪ್ಪ, ಮಂಗಳ ಸ್ನಾನ ಮಾಡಬೇಕು, ನೀನು ಪುಣ್ಯಾಹ ಆಗಬೇಕು, ಗಣಪತಿ ಪೂಜೆ ಆಗಬೇಕು, ಕುಲದೇವತೆ ಪೂಜೆ ಆಗಬೇಕು, ಮಂಗಳ ಸ್ನಾನ ಆಗಬೇಕು ಅಂತ ಹೇಳ್ತಾನೆ. ಅಲ್ಲಿವರೆಗೂ ಶ್ರೀನಿವಾಸ ಚೆನ್ನಾಗೇ ಮಾತಾಡ್ತಾನೆ ಇದ್ದ. ಎಲ್ಲರಿಗೂ ಮಂಗಳ ಸ್ನಾನ ಆಗಬೇಕು ಅಂದಾಗ ಒಂದು ಕಡೆ ಕುತ್ಕೊಂಡು ಅಳ್ಳಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಬ್ರಹ್ಮದೇವರಿಗೆ ಆಶ್ಚರ್ಯ ಐತಿ, ಇದೇನಪ್ಪ ನೀನು ಈ ನಾಟಕ ಮಾಡ್ತಾ ಇದೀಯಾ? ಬಂದರೆ ಏನು ಬರಬೇಕು? ನೀನು ಯಾಕೆ ಅಳ್ತಾ ಇದೀಯಾ? ನಿನಗೇನು ತೊಂದರೆ ಆಯ್ತು? ಈಗ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಲ್ಲ ಅಂತ ಕೇಳಿದರೆ ಅವನೇನು ಹೇಳ್ತಾನೆ, ನನಗೆ ಲಕ್ಷ್ಮೀದೇವಿ ಇಲ್ಲ, ಲಕ್ಷ್ಮೀದೇವಿ ಬರಬೇಕು ಮದುವೆಗೆ. ನನ್ನ ಹೆಂಡತಿ ಲಕ್ಷ್ಮೀದೇವಿ ಕೊಲ್ಲಾಪುರದಲ್ಲಿ ಕೂತ್ಬಿಟ್ಟಿದ್ದಾಳೆ, ಅವಳಿಲ್ಲದೆ ನಾನು ಹೇಗೆ ಮದುವೆ ಆಗಲಿ ಅಂತ ಕೇಳ್ತಾನೆ. ಆವಾಗ ಬ್ರಹ್ಮದೇವರು ಹೇಳ್ತಾರೆ, ನೀನು ಮುಂಚೆನೇ ಹೇಳಿದರೆ ಸತ್ಯಲೋಕದಿಂದ ಬರ್ಬೇಕಾದ್ರೆ ಕೊಲ್ಲಾಪುರದ ಮೇಲೆ ಕೊಲ್ಲಾಪುರ ಬಂದ್ಬಿಟ್ಟು ಕರ್ಕೊಂಬರ್ತಾ ಇದ್ದೆ, ನೀನು ಈಗ ಹೇಳ್ತೀಯಲ್ಲಪ್ಪ ಅಂತಂದರೆ ಅವನೇ ಹೇಳ್ತಾನೆ, ಲಕ್ಷ್ಮೀದೇವಿ ನೀನು ಕರೆದ್ರೆ ಹಾಗೆಲ್ಲ ಬರೋಲ್ಲ, ನನ್ನ ಜೊತೆಗೆ ಜಗಳಾಡ್ಕೊಂಡು ಹೋಗಿದ್ದಾಳೆ ಅವಳು ನೀನೆಲ್ಲ ಹೀಗೆ ಕರೆದ್ರೆ ಬರೋಲ್ಲ, ನೀನು ಹೋಗ್ಬೇಡ. ಅದರಲ್ಲಿ ಅರ್ಥ ಏನಂದರೆ ಲಕ್ಷ್ಮೀದೇವಿಗೂ ಭಗವಂತನಿಗೂ ಜಗಳ ಇಲ್ಲೇ ಇಲ್ಲ. ಇದರಲ್ಲಿ ಒಂದು ತೋರಿಸ್ತಾನೆ ಭಗವಂತ, ದಂಪತಿಗಳಿಗೆ ಯಾವಾಗಲೂ ವೈಮನಸ್ಯ ಬಂದರೆ ಸಣ್ಣ ವೈಮನಸ್ಯಗಳು ಇರ್ತವೆ, ಅವನ್ನೇ ದೊಡ್ಡ. ಹೆಂಡತಿ ಎಲ್ಲೋ ಹೋಗಿ ಗಂಡ ಎಲ್ಲೋ ಹೋದಾಗ ಅವರು ಕರೀಲಿ ನಾನು ಹೋಗಬೇಕು ಅನ್ನೋದಿಲ್ಲ. ಯಾರಾದರೂ ಹೋಗಿ ಕರ್ಕೊಂಡು ಬಂದು ಅದನ್ನು ಮಾಡಿ ಸಂಸಾರ ಚೆನ್ನಾಗಿ ಮಾಡ್ಕೊಡಿ. ಈಗೇನಾಗ್ಬಿಟ್ಟಿದೆ ಅಂದರೆ ಒಂಚೂರು ಬಂತು ಅಂದರೆ ಅವ್ರು ಅಲ್ಲಿ ಹೋಗ್ತಾರೆ, ಇವ್ರು ಇಲ್ಲಿ ಹೋಗ್ತಾರೆ, ಲಾಯರ್ ನೋಟಿಸ್ ಮಾತ್ರ ಬರ್ತಾ ಇರೋದು. ಹಾಗಾಗಿ ಭಗವಂತ ತೋರಿಸ್ಕೊಡ್ತಾನೆ, ಯಾರಾದರೂ ತಮ್ಮ ಅಹಮ್ಮನ್ನು ಬಿಟ್ಟು ಹೋಗಿ ಬಾಗಿಂದ ಕರ್ಕೊಂಡು ಬರಬೇಕು, ಶುದ್ಧವಾದ ಸಂಸಾರವನ್ನು ಮಾಡಬೇಕು ಅಂತ ಹೇಳ್ತಾನೆ. ಆಮೇಲೆ ಭಗವಂತ ಹಾಗೆ ಹೇಳಿದಾಗ ಶಂಕರ ಬರ್ತಾನೆ, ರುದ್ರದೇವರು ಬರ್ತಾನೆ, ನಾನು ಕರ್ಕೊಂಡು ಬರ್ತೀನಿ ಅಂತೆ. ನಿನಗೆ ಇನ್ನೂ ಗೊತ್ತಾಗಲ್ಲ, ನೀನು ಸಣ್ಣ ಮಗು ಕುತ್ಕೋ ಇಲ್ಲಿ ಅಂತಂತಾನೆ ಭಗವಂತ. ನೀನಿನ್ನೂ ನನ್ನ ಮೊಮ್ಮಗ ಕುತ್ಕೋ ಇಲ್ಲಿ, ನೀನೇನು ಕರ್ಕೊಂಡು ಬರ್ತೀಯ ಲಕ್ಷ್ಮೀದೇವಿಯಿಂದ, ನೀ ಹೇಳಿದ್ರೆ ಕೇಳ್ಬಿಡ್ತಾಳ ಅಂತ ಹೇಳ್ತಾರೆ. ಆಮೇಲೆ ಸೂರ್ಯನನ್ನು ಕರೀತಾನೆ.
ಬ್ರಹ್ಮದೇವರಿಗೆ ನೀನು ಮಾಡಿದೀಯ ಬೇಕಾದಷ್ಟು ಸೇವೆನ ಸೂರ್ಯದೇವ ಮಾಡಲಿ ಅಂದ್ಬಿಟ್ಟು ಕರಿತಾನೆ. ಸೂರ್ಯದೇವನ ಕರಿತಾನೆ, ಸೂರ್ಯ ನೋಡು ನೀನು ಹೋಗು ಕರವೀರಪುರಕ್ಕೆ, ಲಕ್ಷ್ಮಿಯನ್ನ ಕರ್ಕೊಂಡು ಬಾ. ಆವಾಗ ಇವನು ಹೇಳ್ತಾನೆ, ಅವಳಿಗೆ ತ್ರಿಕಾಲ ಜ್ಞಾನಿ ಅವಳು, ನೀ ಏನು ಅನ್ನೋದು ಅವಳಿಗೆ ಗೊತ್ತು, ಅವಳಿಗೆ ಹೆಂಗೆ ಕರ್ಕೊಂಬರ್ಲಿ ಅಂತ ಕೇಳ್ತಾನೆ. ಆವಾಗ ಅವ್ನು ನೀನು ಏನು ಹೇಳಬೇಡ, ನಾನು ಹೇಳ್ದಂಗೆ ಹೇಳ್ಬಿಡು, ನೀನು ನಾನು ಹೇಳ್ದಾಗ ಹೇಳು, ಅವಳನ್ನ ಬರ್ತಾಳೆ ಅವಳು. ಅಲ್ಲ, ಅವಳಿಗೆ ಮಾಯನೇ ಇಲ್ಲ, ಮೋಹನೇ ಇಲ್ಲ, ನೀನು ಹೇಳ್ದಾಗ ಹೇಳು, ನಾನು ಯಾರಿಗೆ ಬೇಕೋ ಮಾಯ ಮಾಡಬಲ್ಲೆ ಅಂತ ಹೇಳ್ತಾನೆ. ನೋಡು, ನಿನ್ನನ್ನು ನೋಡದೆ ಶ್ರೀನಿವಾಸ ಹಾಸಿಗೆ ಹಿಡಿದಿದ್ದಾನೆ, ಇವತ್ತೋ ನಾಳೆನೋ ಪ್ರಾಣ ಬಿಡ್ತಾ ಇದ್ದಾನೆ ಅಂತ ಅವಳಿಗೆ ಹೇಳೋ, ಅವಳು ಬರ್ತಾಳೆ ನಿನ್ನ ಜೊತೆಗೆ. ಆವಾಗ ಸೂರ್ಯದೇವ ಇದು ನನ್ನ ಕೈಯಾಗಲ್ಲ, ಬೇರೆಯವ್ರನ್ನ ಯಾರನ್ನ ನೋಡ್ಕೊತಾನೆ. ಯಾಕೆಂದರೆ ನೀನು ಹಾಸಿಗೆ ಹಿಡಿದಿದ್ದೀನಿ ಅಂತ ನಾನು ಹೇಳಿಬಿಟ್ರೆ ನಾನೇ ಹಾಸಿಗೆ ಹಿಡಿಬೇಕಾಗತ್ತೆ. ನೀನು ಹಾಸಿಗೆ ಹಿಡಿದಿದ್ದೀನಿ ಅಂತ ನಾನು ಹೇಳಲಿಕ್ಕಾಗತ್ತಾ? ಇದೆಲ್ಲ ಆಗಲ್ಲಪ್ಪ, ನೀನು ದಯವಿಟ್ಟು ಬೇರೆಯವ್ರನ್ನ ನೋಡ್ಕೋ, ಈ ಕೆಲಸ ನನಗೆ ಹೇಳಬೇಡ ಭಗವಂತ ಇಂಥದ್ದು ಅಂತ ಹೇಳ್ಕೊ. ಭಗವಂತ ಹೇಳ್ತಾನೆ, ನಾನು ಹೇಳಿದ್ದಷ್ಟನ್ನೇ ಹೇಳು, ನಾನು ಹೇಳಿದೆ ಅಂತ ಹೇಳು, ನಾನು ಹೇಳಿದ್ದು ಬಿಟ್ಟು ಬೇರೆ ನೀನೇನಾದರೂ ಹೇಳಿದರೆ ನಿನಗೂ ಶಾಸ್ತಿ ಆಗತ್ತೆ, ನಾನು ಹೇಳಿದ್ರಿಂದ ನಾನು ಹೇಳಿದ್ದೀನಿ ಅಂತ ಹೇಳು ಅಂತ ಹೇಳ್ತಾನೆ ಸೂರ್ಯದೇವ. ಆವಾಗ ಹೋಗ್ತಾನೆ, ಸೂರ್ಯದೇವ ಹೋಗಿಬಿಟ್ಟು ಪದ್ಮಾವತಿ ಹತ್ರ ಹೋಗ್ತಾನೆ. ಪದ್ಮಾವತಿ ಹತ್ರ ಹೋಗಿಬಿಟ್ಟು ಅಲ್ಲಿ ಕೊಲ್ಲಾಪುರದಲ್ಲಿ ಹೋಗ್ತಾನೆ ಲಕ್ಷ್ಮಿ ಹತ್ರ ಹೋಗಿಬಿಟ್ಟು ನೋಡತ್ಲೂನೇ ಅವಳಿಗೆ ಗೊತ್ತಾಗತ್ತೆ ಪದ್ಮಾವತಿಗೆ, ಲಕ್ಷ್ಮಿ ಕೇಳ್ತಾಳೆ ಸೂರ್ಯದೇವನ, ಏನು ಬಂದೆ ಅಂತ. ಏನಮ್ಮ ಹೀಗೆ ಮಾಡುವುದು, ಶ್ರೀನಿವಾಸ ಹೇಳಿ ಕಳಿಸಿದ್ದಾರೆ, ನಿನ್ನನ್ನು ನೋಡ್ದೇ ಬಹಳ ದುಃಖ ಪಟ್ಟುಬಿಟ್ಟಿದ್ದಾನೆ ಅವನು, ನೀನು ಇವತ್ತು ಬರಲಿಲ್ಲ ಅಂದರೆ ಇವತ್ತೋ ನಾಳೆನೋ ಅವನು ಪ್ರಾಣ ಬಿಡೋದು ಖಾಯಂ ಅಂತ ಹೇಳ್ಬಿಡ್ತಾನೆ ಸೂರ್ಯದೇವ. ಆವಾಗ ಇವಳು ಆ ಮಾತನ್ನು ಕೇಳ್ತಾಳೆ. ಇವಳು ಮಾತನ್ನು ಕೇಳಿದ ತಕ್ಷಣ ಹಾಗನ್ನ ನಮ್ಮ ಶ್ರೀನಿವಾಸ ಅಂತ ಅವಳು ಅವನ ಜೊತೆಗೆ ಬಂದ್ಬಿಡ್ತಾಳೆ. ಇಲ್ಲಿ ನೋಡಿ, ಶ್ರೀನಿವಾಸ ದೇವರು ಅಂದರೆ ಭಗವಂತನ ಮಾಯೆ ಯಾರಿಗೂ ಬಿಡಲ್ಲ. ಆದರೆ ಇಲ್ಲೊಂದು ನಾವು ತಿಳ್ಕೊಳ್ಬೇಕು, ಭಗವಂತ ಹೇಗೆ ನಟನೆ ಮಾಡ್ತಾಳೋ ಲಕ್ಷ್ಮೀದೇವಿನೂ ಅವನಿಗೆ ಅನುಸಾರವಾಗಿ ನಟನೆ ಮಾಡ್ತಾಳೆ. ಲಕ್ಷ್ಮೀದೇವಿಗೆ ಯಾವ ಮಾಯೆಯೂ ಮೋಹವೂ ಇಲ್ಲ. ಮುಂಚೆನೇ ಅವರು ಡಿಸೈಡ್ ಮಾಡಿಬಿಟ್ಟಿದ್ದಾರೆ, ಹಿಂಗಾಗಬೇಕು, ನೀ ಕೊಲ್ಲಾಪುರಕ್ಕೆ ಹೋಗಬೇಕು, ನೀ ಕುತ್ಕೋಬೇಕು, ನಾವು ಮದುವೆ ಆಗ್ತೀನಿ, ನೀ ಕರಿತೀನಿ, ನೀನು ಬರಬೇಕಂತೆಲ್ಲ ಮುಂಚೆನೇ ಪ್ರೀಫಿಕ್ಸ್ ಆಗೋಗಿದೆ ಅದು. ಹಾಗಾಗಿ ಅವಳೇನು ಮಾಡ್ತಾಳೆ ಲಕ್ಷ್ಮೀದೇವಿ, ಇವು ಬಂದ ತಕ್ಷಣ ಹೌದಾ ಹೀಗಾಯ್ತಾ ಅಂತ ನಾಟಕ ಮಾಡಿ ಲೀಲೆಯನ್ನು ಮಾಡಿ ಸೀದಾ ಅವನ ಜೊತೆಗೆ ಬರ್ತಾಳೆ. ಅವನ ಜೊತೆಗೆ ಬಂದಾಗ ಶ್ರೀನಿವಾಸನನ್ನು ನೋಡ್ತಾಳೆ ಅವಳು. ಆವಾಗ ಶ್ರೀನಿವಾಸ ಏನು ಮಾಡ್ತಾನೆ, ಅವಳು ಬರ್ಬೇಕಾದ್ರೆ ಇವನು ಹೇಳ್ಬಿಟ್ಟಿದ್ದ, ಈಗೋ ನಾಳೆ ನಾನು ಪ್ರಾಣ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟಿದ್ದ. ತೋರಿಸ್ಬೇಕಲ್ಲ ಇದನ್ನು ಅವನು. ಈಗ ಸೀದಾ ಓಡ್ ಬಂದ್ಬಿಟ್ಟ ಅಂತಂದರೆ ಲಕ್ಷ್ಮೀದೇವಿ ಬಂದ ತಕ್ಷಣ ಸುಳ್ಳು ಹೇಳಿದಾನೆ ಅಂತಾಗತ್ತೆ. ಅದಕ್ಕೆ ಏನು ಮಾಡ್ತಾನೆ, ನಿಶ್ಶಕ್ತವಾದವನಂಗೆ ಆಗ್ಬಿಡ್ತಾನೆ. ಬ್ರಹ್ಮದೇವರನ್ನು ಕರೀತಾನೆ, ಬಾ ಇಲ್ಲಿ ಅಂತ ಬಲಗಡೆಗೆ. ರುದ್ರದೇವತೆಗೆ ಇಬ್ಬರೂ ಮೇಲೂ ಹೆಗಲ ಮೇಲೆ ಕೈ ಹಾಕೊಂಡ್ಬಿಟ್ಟು ನಡಿಲಿಕ್ಕಾಗಿಲ್ದವನಿಗೆ ಎಳ್ಕೊಂಡು ಬರ್ತಾರೆ ಅವರು. ಇವನು ನೋಡ್ತಾನೆ, ಈಗೋ ಆಗುವಂತಾನೆ. ಅವಳು ನೋಡ್ತಾಳೆ ಲಕ್ಷ್ಮಿ, ಅಲ್ಲಿಂದ ನಗ್ತಾಳೆ, ಇದು ನಿನ್ನ ಮಾಯ, ಇದು ಎಷ್ಟು ನಾಟಕ ಆಡ್ತಾ ಇದೆಯಲ್ಲ ಲೀನೆ ನೀನು ಅಂತ ಹೇಳ್ಬಿಟ್ಟು ಸೀದಾ ಬಂದು ಅವನ್ನ ಅಪ್ಕೊಳ್ತಾಳೆ. ಒಂದು ಕ್ಷಣ ಅಪ್ಕೊಂಡ್ಬಿಟ್ಟು ಸರಿ ಹೋಗ್ಬಿಡ್ತಾನೆ. ಏನು ಶ್ರೀನಿವಾಸ ನಿಂದ ನಾಟಕ ಏನು ಸ್ವಾಮಿ ಹಿಂಗೆ ಅಂತ ಕೇಳತ್ಲು. ಆವಾಗ ಒಂದು ತೋರಿಸ್ತಾನೆ ಇದರಲ್ಲಿ ನೋಡಿ, ಬ್ರಹ್ಮದೇವರು ಸೃಷ್ಟಿಕರ್ತರು, ರುದ್ರದೇವರು ಲಯಕರ್ತರು ಅಂತ ತಿಳ್ಕೊಂಡಿದ್ದೀವಿ. ಇಬ್ಬರ ಹೆಗಲ ಮೇಲೆ ಭಗವಂತ ಕೈ ಹಾಕಿದ್ದಾನೆ. ಭಗವಂತನ ಅನುಗ್ರಹ ಇಲ್ಲದೆ ಅವನು ಸೃಷ್ಟಿನೂ ಮಾಡ್ಲಿಕ್ಕಾಗಲ್ಲ, ಇವನು ಲಯನೂ ಮಾಡ್ಲಿಕ್ಕಾಗಲ್ಲ. ಬ್ರಹ್ಮದೇವರಲ್ಲಿ ಬ್ರಹ್ಮನಾಗಿ ನಿಂತು ಸೃಷ್ಟಿ ಮಾಡ್ತಾನೆ, ರುದ್ರದೇವರಲ್ಲಿ ರುದ್ರನಾಗಿ ನಿಂತು ಲಯ ಮಾಡ್ತಾನೆ. ನಾನೇ ಸ್ವಾಮಿ ಅಂತ ತೋರಿಸ್ಕೊಳ್ತಾನೆ ಭಗವಂತ. ಅಲ್ಲಿ ನಮಗೆ ಆ ಲೀಲೆಯನ್ನು ತೋರಿಸ್ಬೇಕಾದ್ರೆ ನಮಗೆ ಮಾಯ ಮುಸುಕತ್ತೆ ಹೊರತು ಲಕ್ಷ್ಮೀದೇವಿಗೇನು ಮಾಯ ಮುಚ್ಕಲ್ಲ. ಆಮೇಲೆ ಅವಳು ಬರ್ತಾಳೆ. ಅವಳು ಬರತ್ಲು ಅವನೇನಾಗ್ತದೆ, ಶ್ರೀನಿವಾಸ ಹೇಳ್ತಾನೆ, ಅವಳು ಕೇಳ್ತಾಳೆ, ಏನು ಇಲ್ಲಿಗೆ ಬಂದೆ, ನಿಂದು ಏನು ಕತೆ ಅಂತ ಕೇಳಿದ್ರು. ಮತ್ತೆ ರಾಮಾವತಾರದಿಂದ ಹಿಡಿದುಬಿಟ್ಟು ಏನೇನಾಯಿತು, ಇವನು ಕಲ್ಲು ಹೊಡೆದ ಚೋಳರಾಜ ಬಂದುಬಿಟ್ಟು ತನ್ನ ತಲೆಗೆ ಹೊಡೆದ ಚೋಳಪುತ್ರ ಪ್ರಿಯ, ಮತ್ತು ಅವನು ಶಾಪ ಕೊಟ್ಟ ಆಕಾಶರಾಜ ಮಗಳು ಎಲ್ಲನೂ ಹೇಳ್ತಾನೆ. ಅವಳಿಗೆಲ್ಲ ಕತೆ ಹೇಳ್ತಾನೆ. ಕತೆ ಹೇಳತ್ಲು ಆಮೇಲೆ ಶ್ರೀನಿವಾಸ ಏನು ಮಾಡ್ದ ಅಂತ ಜನಕರಾಜ ಕೇಳ್ತಾರೆ ಶತಾನಂದ ಋಷಿಗಳಿಗೆ. ಶ್ರೀ ಲಕ್ಷ್ಮೀ ಸಹಿತ ಶ್ರೀಮಾನ್ ಶ್ರೀನಿವಾಸ ಪಿತಾಮಹಂ ಅಬ್ರವೀತ್ ಪ್ರೀತ ಮನಸ ಪ್ರಯುಂಜಾನ ಪ್ರಯೋಜನೆ. ಮುಂದಿನ ಕಾರ್ಯವನ್ನು ನೆರವೇರಿಸಲು ಬ್ರಹ್ಮದೇವರ ಜೊತೆ ಹೋಗ್ತಾನೆ. ಕರ್ಮಾಣಿ ಪುತ್ರ ಕಾರ್ಯಾಣಿ ಕುರು ಶೀಘ್ರ ಮತಂದ್ರಿತಃ ಸತದ್ವಚನ ಮಾಕರ್ಣ್ಯ ಸಂಸತೋಷ ಪಿತಾಮಹ ಕಟಾಹ ಭಾಂಡ ನಿಶಯಾನ ನೇತುಂ ಪ್ರೇಯಸಯುತ್ರಾನ್ ಗರುಡ ಪ್ರಮುಖಾನ್ ವೀರನ್ ನಾರಾಯಣ ಪರಾಯಣನ್.
ಚತುರ್ಮುಖನೇ ನೀನು ಈಗ ಏನೇನು ಮಂಗಳ ಕಾರ್ಯ ಮಾಡಬೇಕು ಎಲ್ಲವನ್ನೂ ನೀತು ಆ ಜಾಗೃತಿಯಿಂದ ಬೇಗನೆ ಮುಗಿಸಬೇಕು ಅಂತಲೇ ಅವನು ಚತುರನವನು ಬ್ರಹ್ಮದೇವರು ಅವನು ಮಂಗಳ ಕಾರ್ಯ ಬೇಕಾದ ಕೊಪ್ಪರಿಗೆ ಮೊದಲಾದ ಪಾತ್ರೆಗಳನ್ನು ತರಲು ನಾರಾಯಣ ಗರುಡಾದೇವತೆಗಳನ್ನು ಕಳಿಸ್ತಾನೆ. ಗರುಡಾದೇವತೆಗಳು ಚತುರ್ಮುಖನ ಅಪ್ಪಣೆಯಂತೆ ಆರಾಧಿಸಿದಂತೆ ಬೇರೆ ಕಡೆಗೆ ಹೋಗ್ತಾರೆ. ನಂತರ ವರುಣನು ದಿವ್ಯ ತೀರ್ಥಗಳಿಗೆ ಶುಭಕರವು ಆಗಿದ್ದ ತೀರ್ಥಜಲಗಳನ್ನು ಪಾತ್ರೆಗಳಲ್ಲಿ ಸ್ಥಾನಕ್ಕಾಗಿ ತರ್ತಾನೆ. ಆ ಸುಮಲಂಗಲಿಯರೆಲ್ಲರೂ ವಸ್ತ್ರಾಲಂಕಾರ ಭೂಷಿತರಾಗಿ ವಶಿಷ್ಠರ ಪತ್ನಿಯಾದ ಅರುಂಧತಿಯನ್ನು ಮುಂತೆ ಮಾಡಿಕೊಂಡು ಶುಭ ಕಾರ್ಯ ಮಾಡಲಿಕ್ಕಾಗ್ತಾರೆ. ಆಮೇಲೆ ಭಗವಂತನ ಅವತಾರ ಕ್ರೀಡಾವಿಲಾಸಗಳನ್ನು ನಿರೂಪಿಸುವ ಮಂಗಳ ಪದ್ಯಗಳನ್ನೆಲ್ಲರೂ ಹಾಡ್ತಾರೆ. ಹೀಗೆ ಶ್ರೀನಿವಾಸ ಮಂಗಳ ವಿವಾಹಕಾರರು ನಡೀತಿರಲು ಏನು ಮಾಡ್ತಾನೆ, ವಾಸುದೇವನ ಸೊಸೆಯರು ಶ್ರೀನಿವಾಸನ ತಾಯಿಯಾದ ಬಕುಳಾದೇವಿ ಹಾಗೂ ಶ್ರೀನಿವಾಸ ತಂಗಿಯರಾದ ಗೌರಿದೇವಿ ಮುಂದೆ ಮಾಡಿಕೊಂಡು ಪರಮೋತ್ಸಾಹದಿಂದ ಮಂಗಳ ಕಾರ್ಯದಲ್ಲಿ ವಹಿಸ್ತಾರೆ. ಆವಾಗ ವೆಂಕಟಗಿರಿಯಲ್ಲಿ ವೈಶಾಖ ಶುಕ್ಲ ಸಪ್ತಮಿ ದಿನ ವೈಭವದಿಂದ ಈ ಉತ್ಸವ ನಡೆಯುತ್ತೆ. ಈ ಉತ್ಸವ ನಡಿಬೇಕಾದ್ರೆ ಮತ್ತೆ ಶ್ರೀನಿವಾಸ ಅಳಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಏನು ಮಾಡಬೇಕಪ್ಪ ನಿನಗೆ, ಯಾವಾಗ ನೋಡಿರೋ ಅಳ್ತಾ ಇರ್ತೀಯ, ನಿನಗೆ ಯಾಕೆ ಅಳು ಬರುತ್ತೆ, ಏನು ಆವಾಗಿನೂ ಮತ್ತೆ ಲಕ್ಷ್ಮಿ ಇಲ್ಲ ಅಂತ, ಈಗ ಲಕ್ಷ್ಮಿ ಬಂದಲ್ಲ ಮತ್ತೇನು ಅಳ್ತೀಯ ನೀನು ಅಂತ ಕೇಳಿ. ಆವಾಗ ಶ್ರೀನಿವಾಸ ಹೇಳ್ತಾನೆ, ನೀವು ಮಂಗಳ ಸ್ನಾನ ಮಾಡು ಅಂದರೆ ತೈಲ ಅಭ್ಯಂಜನ ಮಾಡ್ಕೋಬೇಕು. ತೈಲ ಅಭ್ಯಂಜನ ಮಾಡ್ಕೋಬೇಕು ಅಂದ್ರೆ ಅವಳೆಲ್ಲೋ ಇದ್ದಾಳೆ ಲಕ್ಷ್ಮಿ, ಅವಳನ್ನು ಕರ್ಕೊಂಬನ್ನಿ, ನನಗೆ ಅವಳೇ ಎಣ್ಣೆ. ಆವಾಗ ಶಂಕರ ಬರ್ತಾನೆ, ಬ್ರಹ್ಮದೇವರು ಬರ್ತಾನೆ. ಬ್ರಹ್ಮದೇವರು ಬಂದುಬಿಟ್ಟು ನಾನು ನಿನಗೆ ಎಣ್ಣೆ ಹಚ್ಚಿದ್ದೆ, ನಿನಗೆ ಗೊತ್ತಾಗಲ್ಲ ಸುಮ್ಮನಿರು ನೀನು ಅಂತಂತಾನೆ ಬ್ರಹ್ಮದೇವರಿಗೆ. ಶಂಕರ ಬರ್ತಾನೆ, ನೀನಿನ್ನೂ ಸಣ್ಣವನು, ನಿನಗೆ ಇವೇನು ಗೊತ್ತಿಲ್ಲ, ನಿನಗೆ ಶಾಸ್ತ್ರನೇ ಗೊತ್ತಿಲ್ಲ, ಸುಮ್ಮನಿರು ಅಂತಾನೆ ಶಂಕರನಿಗೆ. ಆಮೇಲೆ ನಾನು ಹೆಂಡತಿನ ಕರ್ಕೊಂಬ, ಯಾಕೆಂದರೆ ತೈಲ ಅಭ್ಯಂಜನ ಮಾಡಬೇಕಾದ್ರೆ ಅವರವರ ಹೆಂಡತಿಯರಿಯೇ ಅವರಿಗೆ ತೈಲ ಅಭ್ಯಂಜನ ಮಾಡಬೇಕು, ಅವರೇ ಎಣ್ಣೆ ಹಚ್ಕೊಳ್ಬಾರ್ದು, ತೈಲ ಅಭ್ಯಂಜನ ಮಾಡಬೇಕು. ಅದಕ್ಕೆ ಭಗವಂತ ಲಕ್ಷ್ಮೀದೇವಿಯನ್ನು ಕರೆಸ್ತಾನೆ. ಅವಳೆಲ್ಲ ಹೇಳ್ತಾಳೆ, ನೋಡ್ತಾಳೆ, ಅಯ್ಯೋ ಭಗವಂತ ಇಷ್ಟೆಲ್ಲ ಲೀಲೆ ಮಾಡ್ತಾ ಇದೆಯಲ್ಲ ನೀನು, ಎಲ್ಲರನ್ನೂ ಮೋಹನಗೊಳಿಸ್ತಾ ಇದ್ದ. ಅವಳು ನಗ್ತಾಳೆ, ಅವಳು ಬಂದುಬಿಟ್ಟು ಇವನಿಗೆ ಅಭ್ಯಂಜನವನ್ನು ಮಾಡಿಸ್ತಾಳೆ. ಶಂಕರ ಅಂತಾನೆ, ಇನ್ನೇನು ಲೀಲೆ ಮಾಡ್ತೀಯಪ್ಪ ನೀನು, ಯಾವಾಗ ಅಳ್ತೀಯ ಯಾವಾಗ ನಗ್ತೀಯ ಅನ್ನೋದೇ ಗೊತ್ತಾಗಲ್ಲ ಅಂತ ಹೇಳ್ತಾನೆ. ಆವಾಗ ನಮೇ ಸಂತಿ ಮಹಾಪ್ರಜ್ಞಾ ಕರೋತ್ಯಭಿಷೇಚನಂ ಮಾತು ಪಿತೃವಿಹೀನಾಂಕ ಗತಿ ವೈರ್ಭವಿಷ್ಯತಿ. ಅವನು ಎಷ್ಟು ಮಾಡ್ತಾನೆ, ನಂಗೆ ತಂದೆ ತಾಯಿ ಯಾರೂ ಇಲ್ಲ, ಹೆಂಡ್ತಿನೇ ಹಚ್ಚಬೇಕು, ಹೆಂಡ್ತಿಂಗ್ ಕರೀರಿ ಅಂತ ಹೇಳ್ತಿರ್ತಾನೆ. ಆಮೇಲೆ ಬ್ರಹ್ಮದೇವರು ಕೇಳ್ತಾರೆ, ಯಾಕಪ್ಪ ಈ ಥರ ಮಾಡ್ತೀಯ, ನಮ್ಮನ್ನೆಲ್ಲ ಯಾಕೆ ಮತ್ತೆ ಮೋಹನಗೊಳಿಸ್ತೀಯ, ನೀವೆಲ್ಲ ಮಾಡಬೇಡ ಅಂತಂತಾನೆ. ಆವಾಗ ಮತ್ತೆ ಅಭ್ಯಂಜನ ಎಲ್ಲ ಆಗತ್ತೆ. ಅಭ್ಯಂಜನ ಆವಾಗ ರಮಾದೇವಿ ಹೇಳ್ತಾಳೆ, ನಿನ್ನ ಮನಸ್ಸಿನ ಬಂದೆ ನಾನೇ ಅಭ್ಯಂಜನ ಮಾಡಿಸ್ತೀನಿ, ಕುತ್ಕೋ ಇಲ್ಲಿ ಅಂತ ಹೇಳಿಬಿಟ್ಟು ಅವನಿಗೆ ಎಣ್ಣೆ ಎಲ್ಲ ಹಚ್ಚಿಬಿಟ್ಟು ಎಲ್ಲ ಅಭ್ಯಂಜನ ಸ್ನಾನವನ್ನು ಮಾಡ್ತಾಳೆ. ಯಾಕೆ ಅಂದರೆ ಯಾವುದೇ ಹಬ್ಬದಲ್ಲಾಗಲಿ ತೋರಿಸ್ತಾರೆ ಭಗವಂತ, ಯಾವುದೇ ಹಬ್ಬದಲ್ಲಾಗಲಿ ಮಂಗಳ ಮಹೋತ್ಸವದಲ್ಲಾಗಲಿ ಎಣ್ಣೆ ರಹಿತ ಸ್ನಾನ ಮಾಡಬಾರ್ದು, ಡ್ರೈ ಬಾತ್ ತೊಗೊಳ್ಬಾರ್ದು, ಎಣ್ಣೆ ಹಚ್ಕೊಳ್ಬೇಕು. ಹಬ್ಬಗಳ ದಿವಸ ಎಣ್ಣೆ ಹಚ್ಕೊಂಡೇ ಸ್ನಾನ ಮಾಡಬೇಕು, ಎಣ್ಣೆ ಹಚ್ಕೊಳ್ಳೋದೇನೆ ಸ್ನಾನ ಮಾಡೋ ಹಾಗಿಲ್ಲ. ಆಮೇಲೆ ಎಲ್ಲರೂ ಅವರವರ ಹೆಂಡತಿಯರ ಜೊತೆಗೆ ಸ್ನಾನ ಮಾಡ್ತಾ ಇರ್ತಾರೆ. ಆಮೇಲೆ ಎಲ್ಲರೂ ಶ್ರೀನಿವಾಸನ ಕೂರಿಸಿ ರತ್ನಪೀಠದಲ್ಲಿ ಅಭಿಷೇಕ ಮಾಡಿಸ್ತಾರೆ. ಆಮೇಲೆ ಭಕ್ತರಿಂದ ಶ್ರೀನಿವಾಸನನ್ನು ಅಭಿನಂದಿಸಿ ಅಭ್ಯಂಜನ ಮಾಡಿಸ್ತಾಳೆ ಅವಳು. ಆಮೇಲೆ ರಮಾದೇವಿ ಹೇಳ್ತಾಳೆ, ದೀರ್ಘಾಯುರ್ಭವ ಗೋವಿಂದ ಬಹುಪುತ್ರೋ ಧನಾಧಿಪ ಚತುರ್ದಶಾನಾಂ ಲೋಕನಾಮೇಕ ಛತ್ರಾಧಿಪ. ಲಕ್ಷ್ಮೀದೇವಿ ಭಗವಂತನಿಗೆ ಆಶೀರ್ವಾದ ಮಾಡ್ತಾಳೆ ಅಂತ, ಅಂದರೆ ನಿನ್ನ ಆಶೀರ್ವಾದ ನಮಗಿರಲಿ ಭಗವಂತ, ನೀನು ಬಹುಪುತ್ರ ಧನಾಧಿಪ ಆಗು ಅಂತ ಹೇಳ್ತಾಳೆ. ತದಾದದೌ ಬ್ರಹ್ಮಪತ್ನಿ ಚಂದ್ರ ಕಾಶ್ಮೀರ ಕರ್ದಮಂ ತೇನ ಮಾರ್ಜಾರ ತೈಲೇನ ತಥಭಗಮದೇನ ಸಹ. ಹೀಗೆ ಅನೇಕ ಮಂಗಳ ವಸ್ತ್ರಗಳಿಂದ ಅವನಿಗೆ ಅಭ್ಯಂಜನ ಸ್ನಾನವನ್ನು ಮಾಡಿಸ್ತಾರೆ. ಅಭ್ಯಂಜನ ಸ್ನಾನವನ್ನು ಆಡಿದ ಮೇಲೆ ಆರತಿ ಬೆಳಗ್ತಾರೆ. ಆಮೇಲೆ ಸರಸ್ವತಿ ಶ್ರೀನಿವಾಸ ದೇವವನ್ನು ಒರೆಸಲಿಕ್ಕೆ ವಸ್ತ್ರವನ್ನು ಕೊಡ್ತಾಳೆ. ನೋಡಿ, ಎಲ್ಲ ಭಗವಂತನ ಸೇವೆಯನ್ನು ಮಾಡುವುದು ಲಕ್ಷ್ಮೀ ದೇವಿಯೇ ಹೊರತು ಬೇರೆಯವರು ಯಾರಿಗೂ ಬಿಟ್ಕೊಡಲ್ಲ ಅವಳು. ಅದಕ್ಕೆ ಹೇಳೋದು, ಕೋಟಿ ಕೋಟಿ ಭೃತ್ಯರಿರಲು ಆಟಕಾಂಬರದ ಸೇವೆ ತಾನೇ ಮಾಡುತ್ತೇಳಿ, ಯಾರಿಗೂ ಬಿಟ್ಕೊಡಲ್ಲ. ಏನೇ ಆಗಬೇಕು ಅಂದ್ರೆ ಅವಳೇ ಮಾಡಬೇಕು ಭಗವಂತನಿಗೆ, ಬೇರೆಯವರು ಯಾರಿಗೂ ಬಿಟ್ಕೊಡಲ್ಲ ಅವಳು ಎಲ್ಲ ಅವನನ್ನು ಶ್ರೀನಿವಾಸನಿಗೆ ಎಲ್ಲ ವಸ್ತ್ರವನ್ನು ಒರೆಸ್ತಾಳೆ. ಆಮೇಲೆ ಪರಿಮಳದ ಧೂಪ ವಸ್ತುಗಳನ್ನು ಹಚ್ತಾಳೆ. ಆಮೇಲೆ ಶ್ರೀನಿವಾಸನಿಗೆ ಜಡೆ ಜಡೆ ಇದೆ ಅಂತ ಹೇಳಿದ್ದೆ, ಶ್ರೀನಿವಾಸನಿಗೆ ಜಡೆಯನ್ನು ಬಾಚ್ತಾಳೆ. ಆಮೇಲೆ ಪರಿಮಳದ ಧೂಪ ಹಾಕ್ತಾಳೆ, ಒಣಗಿಸ್ತಾಳೆ, ಸುಗಂಧ ದ್ರವ್ಯಗಳನ್ನು ಹಾಕ್ತಾಳೆ, ಮತ್ತೆ ಜಡೆ ಗಂಟು ಹಾಕ್ತಾಳೆ. ಆಮೇಲೆ ಸಾವಿತ್ರಿ ದೇವಿ, ಇವಳು ಬ್ರಹ್ಮದೇವರ ಹೆಂಡತಿ, ಬಂಗಾರದ ಕಟ್ಟಿರುವ ಕನ್ನಡಿಯನ್ನು ಶ್ರೀನಿವಾಸನಿಗೆ ತೋರಿಸ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಾ ನೀನು ಅಂತ ತೋರಿಸ್ತಾಳೆ. ಆಮೇಲೆ ರತಿ ಹಾಗೂ ಶಚಿದೇವಿ ಶ್ರೀನಿವಾಸನಿಗೆ ಚಾಮರವನ್ನು ಬೀಸಿ ತಂಪು ಮಾಡ್ತಾರೆ. ಭಾರತೀ ದೇವಿ ಬಿಡೆ ಛತ್ರವನ್ನು ಹಿಡಿತಾಳೆ, ಶ್ವೇತ ಛತ್ರವನ್ನು ಹಿಡಿತಾಳೆ. ಗಂಗಾಜಲ ಶ್ರೀನಿವಾಸನಿಗೆ ಗಂಗಾದೇವಿ 2 ಪಾತಿಕೆಗಳನ್ನು ಅರ್ಪಿಸಿ ಕೃತಾರ್ಥಳಾಗ್ತಾಳೆ.
ಆಮೇಲೆ ಬಕುಲಾದೇವಿ ಕರಿತಾಳೆ, ರಮಾದೇವಿಯನ್ನು ಕರೆದು ಬಿಟ್ಟು ಮುಹೂರ್ತ ಹತ್ರ ಬಂತು, ಶ್ರೀನಿವಾಸನ ಹಣೆಯಲ್ಲಿ ಕುಂಕುಮದಿಂದ ತಿಲಕವನ್ನು ಹಚ್ಚು ಅಂತ ಹೇಳ್ತಾಳೆ. ಲಕ್ಷ್ಮೀದೇವಿಯೇ ಹಚ್ಚುತ್ತಾಳೆ ತಿಲಕವನ್ನು. ಆಮೇಲೆ ಲಕ್ಷ್ಮೀದೇವಿ ತನ್ನ ಶ್ರೀನಿವಾಸನಿಗೆ ಮೊಮ್ಮಗನಾದ ರುದ್ರನ ಮೂಲಕ ನಾನಾ ವಿಧ ಆಭರಣಗಳನ್ನು ರುದ್ರದೇವರು ತಂದುಕೊಡ್ತಾರೆ. ಕುಬೇರನ ಮೂಲಕ ತಂದುಕೊಡಲು ಅದನ್ನು ಲಕ್ಷ್ಮೀದೇವಿಯೇ ಧರಿಸ್ತಾಳೆ. ನೋಡಿ, ಎಲ್ಲರೂ ಲಕ್ಷ್ಮೀದೇವಿಗೆ ತಂದು ಕೊಡ್ತಾರೆ ಹೊರತು ಯಾರೂ ಭಗವಂತನಿಗೆ ಹಾಕೋದಿಲ್ಲ. ಭಗವಂತನಿಗೆ ಅಲಂಕಾರ ಮಾಡೋ ಸೇವೆ ಮಾಡೋದಾದ್ರೆ ಲಕ್ಷ್ಮೀದೇವಿ ಮಾತ್ರನೇ. ಅದೇ ಅವನು ಹೇಳ್ತಾನೆ, ಲಕ್ಷ್ಮೀದೇವಿಯೇ ನೀನೇ ನನ್ನನ್ನು ಅಲಂಕರಿಸು ಈ ಆಭರಣಗಳಿಂದ ಅಂತ ಹೇಳ್ತಾನೆ. ಲಕ್ಷ್ಮೀದೇವಿ ನಸ್ತಾ ನಿನ್ಗೆ ಗೊತ್ತಪ್ಪ, ನಾನೇ ಮಾಡಬೇಕು ಅಂತ ಹೇಳಿಬಿಟ್ಟು ಅವಳೇ ಅಲಂಕಾರ ಮಾಡ್ತಾಳೆ. ಶ್ರೀನಿವಾಸ ಒಳ್ಳೆಯ ಪೀತಾಂಬರವನ್ನು ಉಟ್ಟು ಬಂಗಾರದ ಉಡುದಾರ ಹಾಕ್ಕೊಳ್ತಾನೆ. ಆಮೇಲೆ ಲೋಕ ಶಿಕ್ಷಣಕ್ಕಾಗಿ ಅವರೆಲ್ಲ ಋಷಿಗಳಿಗೂ ವಂದಿಸ್ತಾನೆ. ಯಾಕೆಂದರೆ ಋಷಿಗಳಿಗೆ ಹಿರಿಯರಿಗೆ ವಂದಿಸಬೇಕು, ಭಗವಂತನೇ ವಂದಿಸಲಿಲ್ಲ ಅಂದರೆ ನಾವ್ಯಾರು ವಂದಿಸಲ್ಲ. ಹಾಗಾಗಿ ಭಗವಂತ ನಮಗೆ ತೋರಿಸ್ತಾನೆ. ಆಮೇಲೆ ಸಂಧ್ಯಾ ವಂದನೆ, ಪ್ರಾತಃ ಕಾಲದ ಉಪಾಸನೆ ಎಲ್ಲ ಕಾರ್ಯಗಳನ್ನು ಮುಗಿಸ್ತಾನೆ. ಮುಗಿಸಿಬಿಟ್ಟು ಅಲ್ಲಿ ಲಕ್ಷ್ಮೀ ಶ್ರೀನಿವಾಸನ ಕುರಿತು ಶಾಸ್ತ್ರೋಕ್ತ ಸಂಕಲ್ಪವನ್ನು ಮಾಡಿಸ್ತಾರೆ. ವಿರಚ್ಯ ವೇದಿಕಾಂ ತತ್ರ ಮೌತಿಕಶ್ಚತುರಸ್ತ್ರಿಕಾಂ ಶ್ರೀನಿವಾಸಂ ಪ್ರತಿಷ್ಠಾಪ್ಯ ಸಂಕಲ್ಪ ವಿಧಿಪೂರ್ವಕಂ ಚಕ್ರೇ ಪುಣ್ಯಾಹ ಕರ್ಮಾಣಿ ವರಯಿತ್ವಾದಿಜನ್ಮನಃ ಅಷ್ಟವರ್ಗಂ ತತಶ್ಚಕ್ರೇ ಸೃಷ್ಟಿಕರ್ತಾ ಪಿತಾಮಹ ತಥೋ ನಿಯುಕ್ತ ವಿಧೀನ ದತ್ವಾ ತಾಂಬೂಲ ದಕ್ಷಿಣಾಃ. ನಂತರ ಗಣಪತಿ ಪೂಜೆ ಮಾಡ್ತಾರೆ. ಗಣಪತಿನಲ್ಲಿರೋದು ವಿಶ್ವಂಬರನಾಮಕ ಪರಮಾತ್ಮನೇ, ಅವನೇನೇ ಇರೋದು. ನಿರ್ವಿಘ್ನತೆಯನ್ನು ಪ್ರಾರ್ಥಿಸಿ ಪುಣ್ಯಾವಚನ ಎಲ್ಲ ಮಾಡ್ಕೊಂಡು ನಾವು ಏನೇನು ಮಾಡಬೇಕು ಅನ್ನೋದು ಭಗವಂತ ತೋರಿಸ್ತಾನೆ ಒಂದು ಕಾರ್ಯದಲ್ಲಿ. ಆಮೇಲೆ ಬ್ರಾಹ್ಮಣರು ಕರೆದು ವೇದಗಳನ್ನು ಹೇಳಿಸ್ತಾನೆ. ನಾವೆಲ್ಲ ಋತುಗಳ ಕಾರ್ಯ ನಿರ್ಸಕ್ಕಿತ್ತು ಅಂತೇಳಿ ಕೊಡ್ತಾರೆ. ಯಾಕೆಂದರೆ ನನಗೆ ವೇದ ಬರುತ್ತೆ ಅಂತ ಹೇಳಿಬಿಟ್ಟು ನಾನು ಹೋಮ ಮಾಡ್ತಾ ನಾನೇ ಹೇಳ್ಕೊಂಡ್ರೆ ಫಲ ಇಲ್ಲ. ಋತುಕರನ್ನು ಕೂಡಿಸ್ಬೇಕಲ್ಲಿ, ಋತುಕರನ್ನು ಕೂಡಿಸ್ಬೇಕು. ಬ್ರಹ್ಮದೇವ ಅಷ್ಟವರ್ಗ ನೆರವೇರಿಸ್ತಾನೆ. ಆಮೇಲೆ ಏನು ಹೇಳ್ತಾನೆ ಅಂದರೆ, ಶ್ರೀನಿವಾಸ ಹೇಳಿ ವಶಿಷ್ಠರು ನನಗೂ ಪಾಂಡವರಿಗೂ ಮಂಗಳ ಕುಲದೇವತೆ ಅಂದರೆ ನಿನಗೆ ಕುಲದೇವತೆ ಯಾರು ಅಂತ ಕೇಳ್ತಾರೆ. ಅವನು ನಿನ್ನ ಕುಲದೇವತೆ ಹೇಳಪ್ಪ ಅಂತಂದ್ಬಿಡ. ಇವನು ಹೇಳ್ತಾನೆ ಶ್ರೀನಿವಾಸ, ಮದುವೆ ಅಂದರೆ ಎಷ್ಟು ಕಷ್ಟ ಅನ್ನೋದೇ ನಮ್ಗೆ ಗೊತ್ತಿರಲಿಲ್ಲ. ಕುಲದೇವತೆ ಯಾರು ಅಂತ ಕೇಳ್ತೀರಾ, ಎಣ್ಣೆ ಹಚ್ಕೊಂಡು ಸ್ನಾನ ಮಾಡು ಅಂತೀರಾ, ಕುಲದೇವತೆಯಲ್ಲಿ ಹುಡ್ಕೊಂಬರಲಿ ನಾನು ಅಂತ. ಯಾಕೆಂದರೆ ಅವನೇ ಎಲ್ಲರಿಗೂ ಕುಲದೇವತೆ. ಆಮೇಲೆ ಅವನು ಹೇಳ್ತಾನೆ, ಶಮ್ಮಿ ವೃಕ್ಷ ಇದೆಯಲ್ಲ ಅದೇ ನನ್ನ ಕುಲದೇವ. ಎಲ್ಲರೂ ಅಂತಾರೆ ಶಮ್ಮಿ ವೃಕ್ಷ ಬಿಟ್ಟು ಯಾಕೆ ಹೇಳ್ದ ಅಂತ. ಆವಾಗ ಹೇಳ್ತಾರೆ, ನನಗೆ ಪರಮ ಪ್ರಿಯ ಪಾಂಡವರು ವಿರಾಟ ಪರ್ವದಲ್ಲಿ ಅಜ್ಞಾತ ಪರ್ವಕ್ಕೆ ಹೋಗಬೇಕಾದ್ರೆ ಆಯುಧಗಳನ್ನು ಬಚ್ಚಿಟ್ಟಿದ್ದು ಶಮ್ಮಿ ವೃಕ್ಷದಲ್ಲಿ. ಶಮ್ಮಿ ವೃಕ್ಷ ಅವನು ಕಾಪಾಡಿತ್ತು. ಶಮಿ ಪಾಪಂ ಶಮಯತೆ ಮೇ ಶಮಿ ಶತ್ರು ವಿನಾಶಿನಿ ಅರ್ಜುನಸ್ಯ ಧನುರ್ಧಾತ್ರಿ ರಾಮಸ್ಯ ಪ್ರಿಯದರ್ಶಿನಿ. ಅವಳತ್ರ ಅವಳೇ ನನಗೆ ಅವಳೇ ನನ್ನ ಕುಲದೇವತೆ ಅಂತ ಹೇಳಿಬಿಟ್ಟು ಆಮೇಲೆ ಅಲ್ಲಿ ಹೋಗಿಬಿಟ್ಟು ಎಳೆಗಳನ್ನು ಕಟ್ ಮಾಡ್ಕೊಂಡು ಬರತ್ಲು ಕುಲದೇವತೆಯನ್ನು ಪ್ರಾರ್ಥಿಸಿ ಅದನ್ನು ಪೂಜಿಸ್ತಾರೆ. ಆಮೇಲೆ ತಲೆಯ ಮೇಲೆ ಇಟ್ಕೊಂಡು ಬರ್ತಾ ಇರ್ತಾರೆ. ಅವ ಶ್ರೀನಿವಾಸ ತನ್ನ ವಾಸಸ್ಥಾನಕ್ಕೆ ಮನಸ್ಸಿರ್ತಾನೆ. ಸಾಕುತ್ರ ಸ್ಥಾಪತೆ ಬ್ರಹ್ಮನ್ ವಶಿಷ್ಠ ಕುಲದೇವಿಕಾ ವದತ್ತೇವಂ ವಾಸುದೇವೇ ವಶಿಷ್ಠಂ ವಸುಧಾಧಿಪ. ಆವಾಗ ಬರ್ತಾನೆ, ಇದನ್ನು ಎಲ್ಲಿ ಸ್ಥಾಪನೆ ಮಾಡಬೇಕು ಕುಲದೇವತೆಯನ್ನು, ಮದುವೆ ಕಾರ್ಯ ಮುಗಿಯ ತನಕ ಇರಬೇಕಲ್ವಾ ಅಂತ ಹೇಳಿದಾಗ ಆವಾಗ ನಾರದರು ಹೇಳ್ತಾರೆ, ನಿನ್ನ ಅವತಾರನೇ ಇದರಲ್ಲಿ ಹೋಗು, ವರಾಶರಣೀಯ ದೇವ ಸ್ಥಾಪತ್ಯಾಂ ಕುಲದೇವತಾಂ ಅವನಲ್ಲಿಡು ಅಂತ. ಆವಾಗ ಈ ಶ್ರೀನಿವಾಸ ಏನು ಮಾಡಿರ್ತಾನೆ ಅಂದರೆ ನಮ್ಮ ಥರ ಆ್ಯಕ್ಟಿಂಗ್ ಮಾಡ್ತಾನೆ ಅವನು. ಏನಂತಂದರೆ ಅವನು ವರಾಹದೇವರಿಗೆ ಆಹ್ವಾನನೆ ಕೊಟ್ಟಿರಲ್ಲ ಮದುವೆಗೆ, ಜಾಗ ಕೊಟ್ಟರವನೇ ಅವನು ವರಾಹ ದೇವರನ್ನ ಕರೆದೇ ಇರಲ್ಲ ಮದುವೆಗೆ. ಈ ಕುಲದೇವತೆಯನ್ನು ಹೋಗಿ ಅಲ್ಲೇ ಇಡು ಅಂತ ಇದ್ದಾರೆ, ಕರೆದೇ ಇಲ್ಲ. ಅದಕ್ಕೆ ನೀವು ಒಂದು ನಿಮಿಷ ಇರಿ ಅಂತ ಹೇಳ್ಬಿಟ್ಟು ಅವನು ಶ್ರೀನಿವಾಸ ಹೋಗ್ತಾನೆ. ವರಾದೇವತೆ ಹೋಗ್ಬಿಟ್ಟು, ಹೀಗೆ ನನ್ನ ಮದುವೆ ಇದೆ, ನೀನು ಬರಬೇಕು ಅಂದಾಗ, ಇಲ್ವಪ್ಪ ಇಲ್ಲಿ ಭಾಳ ಕೆಲಸ ಇದ್ದೀರಾ, ಇವನಿಗೂ ಅದೇ ಬೇಕಾಗಿತ್ತು, ನಾನು ಇಲ್ಲ, ಹಾಗಾದರೆ ನೀವೇನು ಬರೋಲ್ಲ ಅಂತಂದರೆ ಕುಲದೇವತೆನ ತಂದಿಲ್ಲಿ ಇಡ್ತೀನಿ, ನೀವು ಕಾಪಾಡ್ತೀರಾ ಅಂದರೆ ಕಾಪಾಡ್ತೀನಿ ಅಂತ ಹೇಳ್ತಾರೆ. ಇವನಿಗೆ ಬೇಕಾಗಿದ್ದು ಅದೇನೆ, ಹೇಳ್ದಾಗೂ ಆಯಿತು, ಅವ್ರು ಬರಲಿಲ್ಲ ಅನ್ನೋಕ್ಕಾಯಿತು, ಕುಲದೇವತೆ ಇಟ್ಟಂಗೂ ಆಯಿತು. ಕುಲದೇವತೆಯನ್ನು ತೊಗೊಂಡೋಗಿ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದು ಅಲ್ಲಿ ಇಡ್ತಾರೆ. ಆಮೇಲೆ ಹೇಳ್ತಾರೆ, ಆಮೇಲೆ ಬಂದಾಗ ಏನಾಗತ್ತೆ ಅಂದರೆ ಸ್ವಸ್ಥಾನಕ್ಕೆ ಮರಳಿ ಬಂದು ನಾರಾಯಣಪುರಕ್ಕೆ ಹೋಗೋಣ ನಡೀರಿ ಬೇಗ ಅಂತಾನೆ. ಬ್ರಹ್ಮದೇವ ಹೇಳ್ತಾನೆ, ವಿಧೇದ್ದೈವ ನಿಮ್ಯುಕ್ತೈತಾಂ ಸೇನಾಂಚೆ ಚತುರಂಗಿಣೀಂ ಶೀಘ್ರಂ ಗಂತುಂ ಚತುರ್ವಕ್ರ ನಾರಾಯಣಪುರಂ ಪ್ರತಿ ಮಾಭೂತೋ ಕಾಲೋ ವಥೈವಾತ್ರ ದೂರದ್ವಾ ಹಸ್ಯ ವರ್ತತೆ ಬಲಂ ಸರ್ವಂ ಮುನೇ ತಾತ ವೃದ್ಧ ಬಾಲಾಬಲಾನ್ವಿತಂ ಶನೇರ್ಗಚ್ಚತು ಭೋಪುತ್ರ ಮುನಿಮಂಡಲ ಪೂರ್ವಕಂ ನತಸ್ಯ ವಚನಂ ಶ್ರುತ್ವಾ ಚಕ್ರಪಾಣೇ ಚತುರ್ಮುಖಃ. ನಾವು ಬೇಗ ಹೋಗೋಣ, ನಾವು ನಾರಾಯಣಪುರಕ್ಕೆ ಹೋಗ್ಬಿಡೋಣ, ಚತುರಂಗ ಬಲ ಸಮೇತ ಆಕಾಶರಾಜಪುರಕ್ಕೂ ಹೋಗ್ಬಿಡೋಣ, ಇಲ್ಲಿ ಕಳಿಸ್ಬಿಡು ಅವ್ರನ್ನ, ಕಾಲ ಕಳೆಯೋದು ಬೇಡ ಇಲ್ಲಿ ಸುಮ್ಮನೆ. ಇನ್ನು ಸಪ್ತಮಿನೇ, ದಶಮಿನಲ್ಲಿ ಮದುವೆ ಇವನು ಗೋಧೂಳಿನಲ್ಲಿ, ಸಪ್ತಮಿಗೆ ಹೋಗ್ಬಿಡೋಣ ಅಂತಾನೆ ಮಾವನ ಮನೆಗೆ ಇವನು. ಆಕಾಶರಾಜನಗರ ಇಲ್ಲಿ ಭಾಳ ದೂರ ಇದೆ, ನಾವೆಲ್ಲ ನಡ್ಕೊಂಡು ಹೋಗಬೇಕು, ಹೋಗೋಣ ನಡಿ ಅಂತ ಹೇಳಲು ಬ್ರಹ್ಮದೇವ ತಂದೆಯನ್ನು ಕುರಿತು ಹೇಳ್ತಾನೆ,
ಕೃತ್ವಾ ಪುಣ್ಯಾಹ ಕರ್ಮಾಣಿ ಪ್ರತಿಷ್ಠಾಪ್ಯ ಕುಲೇಶ್ವರೀಂ ನೋಪಾವಾಸೇನ ಗೋವಿಂದ ಗಂತವ್ಯಮಿತಿ ಮೇ ಮತಿಃ ಮುನಿಯ ಕ್ಷುದಿತಾ ಸರ್ವೇ ಬಾಲವೃದ್ಧಾದಯಾಸ್ತತ ವದತ್ತೇಯಂ ಚತುರ್ವಕ್ತ್ರೆ ಚಕ್ರಪಾಣಿರಭಾತ. ಅಲ್ಲಪ್ಪ, ಬ್ರಹ್ಮದೇವರು ಎಲ್ಲರ ಎದುರಿಗೂ ಹೇಳ್ತಾನೆ ನಾರಾಯಣಂಗೆ, ಪುಣ್ಯಾಹ ಮಾಡ್ಕೊಂಡಿದೀಯ, ಗಣಪತಿ ಪೂಜೆ ಮಾಡಿದೀಯ, ದೇವ್ರ ಸಮಾರಾಧನೆ ಮಾಡಿದೀಯ, ಎಲ್ಲರಿಗೂ ಊಟ ಹಾಕ್ದೇನೆ ಕರ್ಕೊಂಡು ಹೋಗ್ತೀಯ ನೀನು. ಊಟ ಹಾಕದೇನೆ ಕರ್ಕೊಂಡು ಹೋಗಬಾರ್ದಪ್ಪ, ಬ್ರಾಹ್ಮಣರಿಗೆ ದೂರ ಇದೆ, ಶಾಪ ಕೊಡ್ತಾರೆ, ನೀನು ಯಾಕೆ ಹಿಂಗೆ ಮಾಡ್ತೀಯಾ ಅಂತ ಕೇಳ್ತಾನೆ. ಶ್ರೀನಿವಾಸನಿಗೆ ಸಿಟ್ಟು ಬರುತ್ತೆ, ಬ್ರಹ್ಮದೇವರಿಗೆ ಕರೀತಾನೆ ಬಾಯಿಲಿ ಅಂತ, ನಿನಗೆ ಎಲ್ಲಿ ಏನು ಮಾತಾಡಬೇಕು ಅನ್ನೋ ಜ್ಞಾನನೇ ಇಲ್ವಾ ನಿನಗೆ ಅಂತಾನೆ. ಏನು ಹಿಂಗೆ ಮಾತಾಡ್ತೀಯ ನೀನು, ನಿನಗೆ ಬರಬೇಕಾದ್ರೆ ಇವರೆಲ್ಲರಿಗೂ ನೋಡಿ ಎಷ್ಟು ಜನ ಇದ್ದಾರೆ ಅಂತ, 33 ಕೋಟಿ ಜನಗಳಿದ್ದಾರೆ, ಅವ್ರು ಎಲ್ಲೂ ನನ್ನ ಹತ್ರ ಒಂದು ಪೈಸಾ ಇಲ್ಲ ದುಡ್ಡು, ಏನು ಮಾಡಲಿ ನಾನು ಅಂತ ಕೇಳ್ತಾನೆ. ನೀನು ಹೇಳ್ಬಿಟ್ಯಾ ನನ್ನ ಹತ್ರ ದುಡ್ಡಿಲ್ಲ, ಏನು ಮಾಡಲಿ ಈಗ ನಿನಗೆ ಮಾತಾಡಬೇಕಾದ್ರೆ ಒಬ್ಬರನ್ನೇ ಕರೆದು ಬಿಟ್ಟು ಮಾತಾಡಿ ಹೇಳಬೇಕು, ಎಲ್ಲರ ಗುಂಪಿನಲ್ಲಿ ಎಲ್ಲರಿಗೂ ಊಟ ಹಾಕ್ಬಿಡು ಅಂತ ಹೇಳ್ಬಿಡ್ಬೇಕು, ಇದೇನು ನಿಂದು ಆಟ, ನೀನು ಈ ಥರ ಬುದ್ಧಿನೇ ಇಲ್ಲ ಅಂತ ಬ್ರಹ್ಮದೇವರಿಗೆ ಬೈತಾನೆ. ಬ್ರಹ್ಮದೇವರಿಗೆ ಬೈಯತ್ಲು ಆವಾಗ ನಿನಗೆ ಅದು ನಮಗೆ ಪಾಠ, ಯಾರಾದರೂ ಇದ್ದಾಗ ಮನೆಯಲ್ಲಿ ಏನಿದೆ ಅನ್ನೋದು ನೋಡಬೇಕು. ಎಲ್ಲರೂ ಯಾರೋ ಬಂದಾಗ ಕರ್ಕೊಂಡ್ಬಂದಾಗ ಎಲ್ಲರಿಗೂ ಊಟಕ್ಕೆ ಹಾಕು ಅಂತ ಹೇಳ್ಬೇಕಾದ್ರೆ ಹೇಳೋರು ಯೋಚನೆ ಮಾಡಬೇಕು, ಮನೆಯಲ್ಲಿ ಏನಿದೆ, ಯಾವ ಪರಿಸ್ಥಿತಿ ಇದೆ ಅಂತ. ಸುಮ್ಮನೆ ಎಲ್ಲರಿಗೂ ಊಟಕ್ಕೆ ಹಾಕು ಅಂತಂದು ಹಾಕ್ತೀನಿ ಅನ್ನೋದು, ಆಮೇಲೆ ಏನು ಇಲ್ಲದೆ ಇರೋದು, ಇವೆಲ್ಲ ಅವ್ಯವಸ್ಥೆ ಬೇಡ ಅಂತ ಭಗವಂತ ಅವನಿಗೇನಿಲ್ಲ, ಮನಸ್ಸು ಮಾಡಿದ್ರೆ ಅವನು ಎಲ್ಲ ತರ್ಸವನೇ, ಊಟನೇ ಬೇಡ, ಅವನು ಸ್ವಲ್ಪ ತೆಗೆದ ಅಂದರೆ ಎಲ್ಲರಿಗೂ ಹೊಟ್ಟೆ ತುಂಬಿಡುತ್ತೆ. ಹಾಗಾಗಿ ಭಗವಂತ ಹೇಳ್ತಾನೆ, ಭಗವಂತ 10,000 ವರ್ಷದಿಂದ ನಾನು ಹುತ್ತದಲ್ಲಿದ್ದೀನಿ, ನಾನು ವೈಕುಂಠದಿಂದ ಬರಬೇಕಾದ್ರೆ ಏನು ತೊಗೊಂಬರಲ್ಲ, ಇಲ್ಲಿಂದ ವೈಕುಂಠಕ್ಕೆ ಹೋಗ್ಬೇಕಾದ್ರೂ ನಾನು ಏನು ತೊಗೊಂಡು ಹೋಗಲ್ಲ, ಯಾಕೆಂದರೆ ಅಲ್ಲಿಯ ಚಲಾವಣೆ ಇಲ್ಲಿ ನಡೆಯಲ್ಲ, ಇಲ್ಲಿ ಚಲಾವಣೆ ಅಲ್ಲಿ ನಡೆಯಲ್ಲ. ಹೀಗಿರಬೇಕಾದ್ರೆ ನೀನು ಯೋಚನೆ ಮಾಡಬೇಕಲ್ಲ ಅಂತ ಅಂದಾಗ ರುದ್ರದೇವರು ಹೇಳ್ತಾರೆ, ಶ್ರೋತವ್ಯಂ ವಚನಂ ತಾತ ಮಮ ಬಾಲಸ್ಯ ಮಾಧವ ವಿವಾಹಕರಣೇ ದೇವ ತಥಾ ಭವನಕರ್ಮಣಿ ಪ್ರಾರಬ್ಧಸ್ಯಾಂತ ಪರ್ಯಂತಂ ಯೋ ಹಿ ಯತ್ತಂ ಸಮಾಚರೇತ್ ಸಪುಮಾನಿತಿ ವಿಜ್ಞೇಯೋ ನರಲೋಕೆ ನರೇಶ್ವರ ಸಂಪಾದ್ಯ ಸರ್ವಸಂಭಾರ ಶುಭ ಕಾರ್ಯೇಷು ಪುಷ್ಕಲ ಬಹುಲಾರ್ಥವ್ಯಯೇನಾಪಿ ತಥಾ ಭಾವಿರುಣಂ ಚರೇತ್. ನೀಲಕಂಠ ಹೇಳ್ತಾನೆ, ತಾತ ನಾನು ಸಣ್ಣವನು, ಆದರೂ ನನ್ನ ಮಾತು ಕೇಳು ನೀನು. ಯಾಕೆ ಅಂತಂದ್ರೆ ಏನು ಹೇಳ್ತಾನೆ ಅಂತಂದರೆ, ನೀನು ಏನಂತಂದರೆ ಹೇಗೆ ಮನೆಯನ್ನು ಕಟ್ಟಲು ಪ್ರಾರಂಭಿಸಿದ ಸ್ತಂಭಗಳನ್ನು ಹಾಕಿಸುವುದರಿಂದ ಮನೆಯನ್ನು ಕಟ್ಟಿ ನಾಂದಿ ಸಮಾರಾಧನೆ ಅದಕ್ಕೆ ಬೇಕಾಗಿರೋ ಸಾಧನ ಸಾಮಗ್ರಿ ನೋಡ್ಕೊಳ್ಳಿ ಪ್ರಯತ್ನಿಸುವೇನೋ, ಹಾಗೆ ವಿವಾಹ ಮಾಡ್ಕೊಳ್ತೀನಿ ನಿಶ್ಚಯ ಮಾಡಿದೀಯಾ, ಹೇಗಾದರೂ ಮಾಡಿ ನೀನು ಭೋಜನ ಹಾಕಲೇಬೇಕು, ಕಾರ್ಯ ಸಮಾಪ್ತಿ ಮಾಡಲೇಬೇಕು. ಎಲ್ಲ ಕರೆದು ಬಿಟ್ಟು ಮದುವೆ ಎಲ್ಲ ಕರೆದು ಬಿಟ್ಟು ದುಡ್ಡಿಲ್ಲ ಅಂತಂದರೆ ಹೆಂಗೆ ಅಂತ ಹೇಳ್ತಾನೆ. ಅವನು ಪುರುಷ ಶ್ರೇಷ್ಠ ಎಂಬ ಕೀರ್ತಿ ಪುರುಷನೇ, ನೀ ಪುರುಷೋತ್ತಮ ಇದೆಯಾ, ಬಹಳ ದ್ರವ್ಯಗಳನ್ನು ವೆಚ್ಚ ಮಾಡಿಯಾದರೂ ಸರಿ ಸಮರ್ಥ ಸಾಮಗ್ರಿಗಳನ್ನು ಸಂಪಾದಿಸಲೇಬೇಕು ನೀನು. ಅಲ್ಲಪ್ಪ ನನ್ನ ದುಡ್ಡಿಲ್ಲ ಅಂತ ಸಾಲ ಮಾಡು ಅಂತಂತಾನೆ ರುದ್ರದೇವರು. ಭಗವಂತನೇ ರುದ್ರದೇವರ ಮೇಲೆ ಭಾಳ ಪ್ರೀತಿ, ನೀನು ಹೇಳಿದೆಯಲ್ಲಪ್ಪ ನನಗೆ ಸಾಲ ಕೊಡೋರು ಯಾರು ಅಂತ ಕೇಳ್ತಾನೆ, ನನಗೆ ಸಾಲ ಕೊಡೋರು ಯಾರು ಅಂತ ಕೇಳ್ತಾನೆ. ಪುರುಷ ಪುರುಷಾದ್ಯತ್ತಮ ಆಚರಣ್ಯವ ಭಾಷೆಯೇತ್ ಏವ ಮುಕ್ತ್ಯಾ ಶಿವಂ ಪ್ರಾಹ ಕುಬೇರಂ ಪುರುಷೋತ್ತಮ ನಿಮಿತ್ತಂ ವರ್ತತೆ ಕಿಂಚಿದಿಹಯೇ ಧನಾಧಿಪ ಇತ್ಯೇವ ಮುಕ್ತೋ ಧನದ ಪಿತಾಮಹ ಸಮನ್ವಿತ. ಶ್ರೀನಿವಾಸೋ ಸಾಧಯಸ್ವ ಮಹಾಭಾಗ ಕಲ್ಯಾಣಂ ಮೇಕಲಾಯುಗೌ ದತ್ವಾ ಧನಂ ಯಾವದುಕ್ತಂ ಪುತ್ರೇಣ ನರವಾಹನ ವಾಸುದೇವ ವಚ ಶ್ರುತ್ವಾ ವಸುಪಾಲೋ ಅಬ್ರವೀದ್ಧರೀತ್. ಎಂಥ ಪೌರುಷದ ಮಾತಾಡ್ಬಿಟ್ಟೆ ರುದ್ರದೇವ ನೀನು ನನ್ನ ಎದುರುಗಡೆಗೆ. ನಿನಗೆ ಕೊಡಿಸ್ಲಿಕ್ಕೆ ಶಕ್ತಿ ಇದೆಯಾ, ನೀನೇ ಸಾಲ ಕೊಡ್ತೀಯಾ, ನಿನಗೆ ಸಾಲ ಕೊಡ್ಲಿಕ್ಕಾಗಲ್ಲ. ನೀನು ಹೇಳ್ಬಿಟ್ಯಾ ಸಾಲ ಕೊಡೋರು ಯಾರು ಅಂತ ಯೋಚನೆ ಮಾಡಬಾರ್ದ ನೀನು ಅನ್ನತ್ಲು ಅವನೇ ಹೇಳ್ತಾನೆ. ಕುಬೇರ ಕರೆದು ಹೇಳ್ತಾರೆ, ಸ್ವಲ್ಪ ವಿಚಾರ ಮಾಡೋದಿಲ್ಲ ಬಾ ಅಂತ ಕರೆದಾಗ ಕುಬೇರ ಬ್ರಹ್ಮ ಶಿವನೊಂದಿಗೆ ಹೇಳ್ತಾರೆ, 3 ಜನ ಮಾತಾಡ್ಕೊಂಡ್ಬಂಟು ಶ್ರೀನಿವಾಸನಿಗೆ ಈ 3ರಿಂದ ಕೊಡಿ. ಶ್ರೀನಿವಾಸರವರ ಪಶ್ಚಿಮದ ಅಶ್ವತ್ಥ ವೃಕ್ಷ ಸನ್ನಿಧಿಗೆ ಹೋಗಿ ಕುಬೇರನ ಕರ್ಕೊಂಡು ಬರ್ತಾರೆ. ಕುಬೇರ 14 ಕೋಟಿ ರಾಮಟಂಕಿ ವರಾಹವನ್ನು ಭಗವಂತನಿಗೆ ಸಾಲವನ್ನು ಕೊಡ್ತಾನೆ. ಪುಷ್ಕರಣಿ ಹಿಂದ್ಗಡೆ ಅಶ್ವತ್ಥ ವೃಕ್ಷ ಇದೆಯಲ್ಲ, ಅಶ್ವತ್ಥದ ಕೆಳಗೆ ಕುಳಿತ್ಕೊಂಡು ಕೊಡ್ತಾನೆ. ಆವಾಗ ಶ್ರೀನಿವಾಸ ಕೇಳಕ್ಕೆ ಕುಬೇರ ಹೇಳ್ತಾನೆ, ಸ್ವಾಮಿ ನಂದೇನಿದೆಯಪ್ಪ, ಎಲ್ಲ ನಿಂದೇನೆ, ನನ್ನ ಹತ್ರ ಇರೋದು ನಿಂದೇನೆ, ನಿನಗೆ ಬೇಕು. ಅದೆಲ್ಲ ಆಗಲ್ಲ, ನಾನು ಈಗ ಅವತಾರ, ನಾನು ಇಲ್ಲಿ ಬಂದಿದ್ದೀನಿ ಮಾನವನಾಗಿ, ವ್ಯವಹಾರ ಮಾಡು ನೀನು ಅಂತಂತ. ಆವಾಗ ಕುಬೇರ ಹೇಳ್ತಾನೆ, ವ್ಯವಹಾರ ಮಾಡ್ತೀನಿ ಕರೆಕ್ಟು, ಸಾಲ ಕೊಡ್ತೀನಿ, ಸಾಲ ಪತ್ರ ಕೊಡು ಅಂತ. ನಾನು ವ್ಯವಹಾರ ಮಾಡ್ತೀನಿ, ನಿನ್ನ ಮಾತಿಗೆ ಬರ್ತೀನಿ, ನೀನು ಪತ್ರ ಕೊಡು, ಇಂಥ ದಿವಸ ಕೊಡ್ತೀನಿ ವಾಪಸ್ಸು ಅಂತ. ಬಡ್ಡಿ ಸಮೇತ ಕೊಡಬೇಕು ಅಂತ, ನಾವು ಕೊಡ್ತೀನಿ ಬಡ್ಡಿ ಸಮೇತ ಅಂತಂತಾರೆ. ಆವಾಗ ಏನು ಹೇಳ್ತಾನೆ ಅಂತಂದರೆ, ಈ ವರಾಹ ಈ
ವರಹಗಳು ಎಲ್ಲಿ ಬಂದವು ಅಂದರೆ ರಾಮಟಂಕಿ ವರಾಹ, ಅದರಲ್ಲಿ ರಾಮದೇವರ ಪಟ್ಟಾಭಿಷೇಕದ ಚಿಹ್ನೆ ಇದೆ. ಈಗಲೂ ಒಂದು 10-15 ವರಹಗಳಿದ್ದಾವೆ ಅಂತಾರೆ ಅಲ್ಲಿ ಇದರಲ್ಲಿ ತಿರುಪತಿನಲ್ಲಿ ಆ ಒಂದು ಹುಂಡಿನಲ್ಲಿ ಇದೆ ಅಂತಾರೆ, ಇಟ್ಟಿದ್ದಾರೆ ಒಂದು ಕಡೆಗೆ ಅಂತಾರೆ. ಆ ವರಹಗಳು ಏನು ಅಂದರೆ ರಾಮಚಂದ್ರ ಪಟ್ಟಾಭಿಷೇಕ ಮಾಡಿಕೊಂಡು ಬಂದಾಗ, ಪಟ್ಟಾಭಿಷೇಕ ಮಾಡಿದಾಗ ಅವನಿಗೆ ಎಲ್ಲ ರಾಜರು ಸೇರಿರ್ತಾರೆ. ಸಮಸ್ತ ರಾವಣನ ಕಂಡ್ರೆ ಯಾರೂ ಏನು ಎರಡು ಮಾತಾಡೋದೇ ಇಲ್ಲ ಅಂತ ಮಹಿಮೆ ಪರಮಾತ್ಮದವಾಗ. ಆವಾಗ ಎಲ್ಲರೂ ಬಂದಾಗ ಎಲ್ಲರೂ ಉಡುಗೊರೆಗಳನ್ನು ತರ್ತಾರೆ. ಉಡುಗೊರೆಲ್ಲ ಕುತ್ಕೊಂಡಾಗ ರಾಮಚಂದ್ರ ಏನು ಮಾಡ್ತಾನೆ, ಇವನ್ನೆಲ್ಲ ರಾಮಟಂಕಿ ವರಹಗಳನ್ನಾಗಿ ಮಾಡ್ತಾನೆ. ಆ ವರಹವನ್ನು ಎಲ್ಲಿಟ್ಕೊಳ್ಬೇಕಂದಾಗ ಕುಬೇರನ್ ಕರಿತಾನೆ, ನೀನು ಇಟ್ಕೊಂಡಿರು, ಮುಂದೆ ನನಗೆ ಬೇಕಾಗತ್ತೆ ಅಂತ ಹೇಳ್ತಾನೆ. ಅದು ಆವಾಗಿಂದಕ್ಕೆ ಸೆಟ್, ಈ ಕಲಿಯುಗಕ್ಕಾಗಲೇ ಸೆಟ್ ಮಾಡಿಬಿಟ್ಟ ರಾಮದೇವ. ಆಗಲೇ 24ನೇ ತ್ರೇತಾಯುಗದಲ್ಲಿ 28ನೇ ಕಲಿಯುಗಕ್ಕೆ ಕುಬೇರನಿಗೆ ಕೊಟ್ಟು ನೀನು ಇಟ್ಕೊಂಡಿರು, ನನಗೆ ಟೈಮ್ ಬರುತ್ತೆ ಅಂತ ಹೇಳಿರ್ತಾನೆ ರಾಮದೇವ್. ಆವಾಗ ಅದೇ ವರಹಗಳನ್ನು ಇಟ್ಕೊಂಡಿರ್ತಾನೆ. ಅದಕ್ಕೆ ಹೇಳದವನು, ನೀನು ಕೊಟ್ಟಿದ್ದೇ ವರಹ ತಗೊಳಪ್ಪ ಅಂತಂದಾಗ, ಹಿಂಗೆಲ್ಲ ಆಗಲ್ಲ, ನೀನು ಇದಕ್ಕೆ ಸಾಕ್ಷಿ ಬೇಕಲ್ಲ, ನೀನು ಸಾಕ್ಷಿ ಕೊಡಬೇಕಲ್ಲ ಅಂತಂದಾಗ ಬ್ರಹ್ಮದೇವರಿಗೆ ನೀನು ಸಾಕ್ಷಿ ಹಾಕು ಅಂತಾನೆ, ರುದ್ರದೇವರಿಗೆ ನೀನು ಸಾಕ್ಷಿ ಹಾಕು ಅಂತಾನೆ. ಆವಾಗ ಬ್ರಹ್ಮದೇವರು ಅಲ್ಲ, ಅವೆಲ್ಲ ಅವ್ನು ಕೇಳಿದ ಕುಬೇರ, ಅವನು ನೋಡಿದರೆ ಸತ್ಯಲೋಕದಾಗಿದ್ದಾನೆ, ಇವನು ನೋಡಿದರೆ ಕೈಲಾಸದಾಗಿದ್ದಾನೆ, ನೀನು ನೋಡಿದರೆ ವೈಕುಂಠದಾಗಿದೆಯಾ, ಇವ್ರ ಸಾಕ್ಷಿ ಎಲ್ಲರೂ ಒಂದೇ ಕಡೆ ಇರಬೇಕಲ್ಲ, ಯಾರ್ಯಾರು ನೋಡ್ಕೊಂಡು ಹೋಗಿ ನೀನು ಕೊಟ್ಟು ಬರಲಿಲ್ಲ ಅಂದರೆ ಅಂತ. ಆವಾಗ ಅದೇ ಅಶ್ವತ್ಥ ವೃಕ್ಷದಲ್ಲಿ ಮಾಡ್ತಾರೆ. ಅಶ್ವತ್ಥದಲ್ಲಿ 3 ಜನರ ಸನ್ನಿಧಾನ ಇದೆಯಲ್ಲ, ಬ್ರಹ್ಮದೇವರು, ರುದ್ರದೇವರು, ಇವೊಂದು 3 ಜನ ಸನ್ನಿಧಾನ ಇದೆಯಲ್ಲ, ಅದಕ್ಕೆ ಅಶ್ವತ್ಥ ವೃಕ್ಷದ ಕೆಳಗೆ ಸಾಕ್ಷಿಯಾಗಿ ಕೊಡ್ತಾನೆ. ಕಲಿಯುಗ ಪರ್ಯಂತ ನಿನಗೆ 1000 ವರ್ಷ ಅಂತ ಇದೆ, ಕಲಿಯುಗ ಪರ್ಯಂತ ನಾನು ನಿನಗೆ ಈ ಸಾಲವನ್ನು ಬಡ್ಡಿ ಸಮೇತವಾಗಿ ತೀರಿಸ್ತೀನಿ ಅಂತ ಹೇಳ್ತಾನೆ. ಆ ಬಡ್ಡಿ ಸಮೇತ ಸಾಲ ಇದುವರೆಗೂ ತೀರಿಲ್ಲ. ಯಾಕೆ ಅಂತಂದರೆ ಹೇಳ್ತಾನೆ, ನನ್ನ ಭಕ್ತರು ಬಂದು ಹಾಕ್ತಾರೆ ಅಂತ. ಭಕ್ತರು ಬಂದು ಹಾಕ್ತಾರೆ. ಏನು ಹಾಕ್ತಾರೆ ಭಕ್ತರು? ತಾವೇನು ಮಾಡ್ತಾರೆ, ಇಲ್ಲಿಂದ ಕದ್ದಿದ್ದ ದುಡ್ಡು ಹಾಕ್ತಾರೆ, ಟ್ಯಾಕ್ಸ್ ಅವಾಯ್ಡ್ ಮಾಡ್ಲಿಕ್ಕೆ ತಂದು ಹಾಕ್ತಾರೆ, ಇನ್ನೊಬ್ಬನು ದೋಚಿತ್ ತಂದು ಹಾಕ್ತಾರೆ. ಕೋಟಿ ದುಡ್ಡು ಹಾಕಿದ್ರು ಭಗವಂತ ಅದನ್ನು ಕುಬೇರನ್ನು ಕೊಡಲ್ಲ. ಭಗವಂತ ಏನು ಮಾಡ್ತಾನೆ ಅಂತಂದರೆ, ನಾವು ಯಾರಿಗೆ ಮೋಸ ಮಾಡಿ, ಯಾರನ್ನು ಹಿಂಸಿಸಿ ನಾವು ದುಡ್ಡನ್ನು ಹಾಕ್ತೀವಲ್ಲ, ಅದರ ಪುಣ್ಯವನ್ನು ನೀವು ಯಾರಿಂದ ಕಸ್ಕೊಂಡ್ರೆ ಅವ್ರಿಗೆ ಕೊಡ್ತಾನೆ, ಹಾಕಿದವ್ರಿಗೆ ಕೊಡಲ್ಲ. ನಾವು ಯಾರ ಹತ್ರನೋ ಗಲಾಟೆ ಮಾಡಿ ದೋಷ ಬಿಟ್ಟು 1 ಲಕ್ಷ ರೂಪಾಯಿ ತಂದು ಹುಂಡಿ ಒಳಗೆ ಹಾಕಿದ್ವಿ ಅಂದರೆ, ಯಾರ ಹತ್ರ ದೋಷ ಬಂದರೋ ದೋಚಿಸ್ಕೊಂಡವನಿಗೆ ಕೊಡ್ತಾನೆ, ಆ ಪುಣ್ಯನ ನಿಮಗೆ ಕೊಡಲ್ಲ. ಹಾಗಾಗಿ ಈಗ ಯಾರೋ ಭಕ್ತರು ಇಲ್ಲಿ ಕೊಟ್ಟಿರ್ತೀರಾ ಕಾಣಿಕೆ, ನನ್ನ ಹತ್ರ ಕೊಡ್ತೀರಾ, ರಾಯರ ಮಠದಲ್ಲಿ ಆಚಾರ್ಯ ಕೊಡ್ತೀರಾ, ಅಥವಾ ಇನ್ಯಾರಿಗೂ ಕೊಟ್ಟಿರ್ತೀರಾ, ಅವರು ಒಂದು 10 ರೂಪಾಯಿ ಕೊಟ್ಟಿದ್ರು, ಆ 10 ರೂಪಾಯಿ ಹೋಗಲ್ಲ, ಹಾಕಿದರೆ ಅದೇ 10 ರೂಪಾಯಿ ಕುಬೇರನ್ ಕೊಡ್ತಾನೆ ಅವನು. ಹಾಗಾಗಿ ಅವನ ಸಾಲ ಇನ್ನೂ ತೀರಿಲ್ಲ. ನೀವೆಷ್ಟೇ ಹಾಕಿದರೂ ಕೂಡ ಒಂದು ಸಾಲ್ತಿ, ಯಾಕೆಂದರೆ ಅದನ್ನು ಕರೆಕ್ಟ್ ನ್ಯಾಯಯುತವಾಗಿ ಧರ್ಮದಿಂದ ಬಂದ ದುಡ್ಡನ್ನು ಕೊಡ್ತಾನೆ ಅವನು, ಹೊರತು ಈ ದುಡ್ಡುಗಳನ್ನೆಲ್ಲ ಅವನಿಗೇನು ಬೇಕಾಗಿಲ್ಲ. ಹಾಗಾಗಿ ನಾವು ಹಾಕ್ಬಿಟ್ವಿ ಅಂತ ನಾವು ಹೆಮ್ಮೆ ಪಡ್ತೀವಿ. ಅದು ನಾವು ದುಡ್ಡು ಹೇಗೆ ಗಳಿಸಿದ್ದು ಅಂತ ನಾವು ಯೋಚನೆ ಮಾಡಬೇಕದನ್ನು. ಹಾಗಾಗಿ ಭಗವಂತ ಆ ಸಾಲವನ್ನು ಇಟ್ಕೊಳ್ತಾನೆ. ಸಾಲವನ್ನು ಇಟ್ಕೊಂಡು ಬಂದು ಋಣಗ್ರಾಹಿ ಶ್ರೀನಿವಾಸೋ ಧನದಾಯಿ ಧನೇಶ್ವರ ಆತ್ಮಕಾರ್ಯ ನಿಮಿತ್ತಂತೂ ಕಲ್ಯಾಣಾರ್ಥಂ ಕಲವು ಯುಗೆ ವೈಶಾಖೆ ಶುಕ್ಲ ಸಪ್ತಮ್ಯಾಂ ವಿಲಂಬೆ ಚೈವತ್ಸರೆ ನಿಷ್ಕಾಣಾಂ ರಾಮಮುದ್ರಾಣಾಂ. ನೋಡಿ, ವೈಶಾಖ ಮಾಸ ಶುಕ್ಲ ಪಕ್ಷ ಸಪ್ತಮಿಯ ದಿವಸ ಕುಬೇರನ ಹತ್ರ ಸಾಲ ಮಾಡ್ದ ಅವನು. ಕುಬೇರನ ಹತ್ರ ಸಾಲ ಮಾಡ್ದ. ಯಾವಾಗ ಸಾಲ ಮಾಡಿರೋದು ಅವನು ದುಡ್ಡಿಲ್ಲ ಅಂದಿದ್ದು, ಮದುವೆ ದಶಮಿ ದಿವಸ 2 ದಿವಸ ಇದೆ, ಸಪ್ತಮಿ ದಿವಸ ಬಂದು ದುಡ್ಡಿಲ್ಲ ಅಂತ ಕೂತ್ಕೊಂಡು ಸಾಲ ಮಾಡ್ದ ಅವನು. ವೆಂಕಟೇಶ್ ದೇವರು ವಿಲಂಬಿ ನಾಮ ಸಂವತ್ಸರದಲ್ಲಿ ಅದು ನಡೆದಿದ್ದು. ಆಮೇಲೆ ಏತಸ್ಸಾಕ್ಷಿ ಚತುರ್ವಕ್ತರು ಆಮೇಲೆ ಏನು ಹೇಳ್ತಾರೆ, ಋಣಪತ್ರವನ್ನು ಶ್ರೀನಿವಾಸ ಪತ್ರ ಬರೆದು ಕೊಡ್ತಾನೆ. ಆ ಪತ್ರ ಇನ್ನೂ ಇದೆ ಅಂತಾರೆ. ಸಾಲಪತ್ರದ ಅಭಿಪ್ರಾಯ ತಿಳ್ತಾರೆ. ಆ ಕುಬೇರ ವಾಸುದೇವನ ಮಾತಿನ ಸಾಲಪತ್ರದಲ್ಲಿ ಎಲ್ಲ ಸಾಕ್ಷಿ ಹಾಕ್ತಾರೆ. ಸಾಕ್ಷಿ ಹಾಕಿದ ಮೇಲೆ ಭಗವಂತ ಹೇಳ್ತಾನೆ, ಅನೀಯತಾಂ ತುಂಡುಲಂಚ ಪ್ರಸ್ತು ಮೂಲಂ ಧನೇಶ್ವರ. ಕುಬೇರನೇ, ಜನರ ಭೋಜನಕ್ಕಾಗಿ ಮೂಲವಾದ ವಸ್ತುಗಳಿಗೆ ಮತ್ತು ಅಕ್ಕಿ ತರಬೇಕು, ಎಲ್ಲ ಸಾಮಾನುಗಳನ್ನು ತೊಗೊಂಡು ಬಾ, ಸಾಂಬಾರು ಪದಾರ್ಥಗಳನ್ನು ತೊಗೊಂಡು ಬಾ, ಎಲ್ಲವನ್ನು ತೊಗೊಂಡು ಬಂದುಬಿಟ್ಟು ನೀನೇ ಎಲ್ಲವನ್ನು ಅರೇಂಜ್ಮೆಂಟ್ ಮಾಡಿಬಿಟ್ಟು ಕುಬೇರ ಕ್ಷಣ ಮಾತ್ರದಲ್ಲಿ ಅರೇಂಜ್ಮೆಂಟ್ ಮಾಡ್ತಾನೆ. ಆಮೇಲೆ ಸಕಲ ವಸ್ತುಗಳನ್ನು ಅಡಿಗೆ ತಯಾರಿಸಲು ಅಗ್ನಿದೇವನನ್ನು ನಿಯೋಜಿಸು ಅಂತ ಹೇಳ್ತಾನೆ. ಅಗ್ನಿದೇವನ್ನ ಕರೆತರ್ತಾರೆ. ಅಗ್ನಿಯನ್ನು ಕುರಿತು ಶ್ರೀನಿವಾಸ ಹೇಳ್ತಾನೆ, ಕ್ಷಣಾತ್ ಭಕ್ಷಾನ್ನ ಶಾಖಾದಿ ಕುರು ಸ್ವಾಹ, ಒಂದು ಕ್ಷಣದಲ್ಲಿ ಅಡುಗೆ ಆಗಬೇಕು ಅನ್ನತ್ಲು. ಆವಾಗ ಅಗ್ನಿದೇವ ಹೇಳ್ತಾನೆ, ಸಾತಸ್ಯ ವಚನಂ ಶ್ರುತ್ವ ಶಾಗ್ನಗ್ನಿಂ ಪ್ರತ್ಯಭಾರಿಸ್ತಃ. ಅಲ್ಲಪ್ಪ, ನೀನೇನೋ ದವಸ ಧಾನ್ಯ ಎಲ್ಲ ತಂದುಕೊಟ್ಟು ಒಂದು ಪಾತ್ರೆನೂ ಇಲ್ಲ, ಅಡುಗೆ ಮಾಡು ಅಂದ್ರೆ ಎಲ್ಲಿಂದ ಮಾಡಲಿ ಇಷ್ಟು ಜನಕ್ಕೆ? ನೀನು ಅಡುಗೆ ಮಾಡು ಅಂದು ನಾ ಹೂ ಒಂದೇ, ಪಾತ್ರೆ ತರ್ತೀನಿ ಅಂತ ನಾನೇನು ಹೇಳಿಲ್ಲ. ಈಗ ಅಡುಗೆ ಕಾಂಟ್ರಾಕ್ಟ್ ಹೇಳ್ತಾರಲ್ಲ ಹಂಗೆ, ನಾನು ಅಡುಗೆ ಮಾಡ್ತೀನಿ, ಪಾತ್ರೆ ಎಲ್ಲಿದೆ ಅಂತ ಕೇಳ್ತಾನೆ. ಆವಾಗ ಭಗವಂತ ಹೇಳ್ತಾನೆ, ನಿಮ್ಮ ಮನೆಯಲ್ಲಿ ಸಣ್ಣ
ಕಾರ್ಯಕ್ರಮ ನಡೆದ್ರೆ ಅಡುಗೆ ಪಾತ್ರೆ ಎಲ್ಲ ತರ್ತೀರಾ, ನನ್ನ ಮದುವೆಗೆ ಪಾತ್ರೆ ತರಲ್ವಾ ನೀನು ಅಂತ ಅವನಿಗೆ ಜೋರು ಮಾಡ್ತಾನೆ. ಅಲ್ಲಪ್ಪ, ನನ್ನ ಮನೆ ಫಂಕ್ಷನ್ಗಳಿಗೆ ಬರೋರೇ ಒಂದು 8 ಜನ, ಒಂದು 20 ಜನ, ಒಂದು 100 ಜನ, 1000 ಜನ. ಈ 33 ಕೋಟಿ ದೇವತೆಗಳಿಗೆ ನಾನೆಲ್ಲಿಂದ ಅಡುಗೆ ಮಾಡಲಿ ಅಂತ ಕೇಳ್ತಾನೆ ಅಗ್ನಿ. ಅವಾಗ ನಿನ್ನ ಸವಾಸನೆ ಬೇಡ ಅಂತ ಹೇಳಿ ಮಾಡ್ತಾನೆ. ಈ ಪುಷ್ಕರಣಿ ತೀರ ಇರುತ್ತೆ, ಪುಷ್ಕರಣಿ ಇದೆಯಲ್ಲ, ಸ್ವಾಮಿ ಪುಷ್ಕರಣಿನಲ್ಲಿ ಎಲ್ಲ ಪುಷ್ಕರಣಿ ಅಭಿಮಾನಿ ದೇವತೆಗಳು ಏನು ಮಾಡ್ತಾರೆ, ನಾವು ಹೆಲ್ಪ್ ಮಾಡ್ತೀವಿ ಅಂತ ಹೇಳ್ಬಿಡ್ತಾರೆ. ಅವರೇನು ಮಾಡ್ತಾನೆ, ಸ್ವಾಮಿ ಪುಷ್ಕರಣಿದಲ್ಲಿ ಅನ್ನ ಮಾಡಿಬಿಡು, ಪಾಪ ವಿನಾಶಿನಿಯಲ್ಲಿ ತೊವೆ ಮಾಡಿಬಿಡು, ಆಮೇಲೆ ಪಾಯಸ ಪರಮಾನ್ನವನ್ನು ಆಕಾಶಗಂಗಾ ತೀರ್ಥದಲ್ಲಿ ಮಾಡು, ಪಲ್ಯಗಳನ್ನು ದೇವತೀರ್ಥದಲ್ಲಿ ಮಾಡು, ತುಪ್ಪವನ್ನು ತುಂಬೂರು ತೀರ್ಥದಲ್ಲಿ ಮಾಡು, ಆಮೇಲೆ ಭಕ್ಷ್ಯಗಳನ್ನು ಕುಮಾರ ತೀರ್ಥದಲ್ಲಿ ಮಾಡು, ಗೊಜ್ಜನ್ನು ಪಾಂಡು ತೀರ್ಥದಲ್ಲಿ ಮಾಡು, ಚಟ್ನಿ ಉಪ್ಪಿನಕಾಯಿ ಶಾಯಿಗಳನ್ನು ಇತರ ತೀರ್ಥಗಳಲ್ಲಿ ಮಾಡು, ಗೆಡ್ಡೆ ಗೆಣಸು ಕಲಶಗಳನ್ನು ಪಾನಕಗಳನ್ನು ಬೇರೆ ಬೇರೆ ತೀರ್ಥಗಳಲ್ಲಿಯೂ ಮಾಡು ಎಂದು ಋಷಿಯರು ಶ್ರೀನಿವಾಸ ಹೇಳ್ತಾನೆ. ಮಾಡ್ತೀನಿ ಅಂತೇಳಿ ನಿನಗೆ ಪಾತ್ರೆ ಬೇಕಲ್ವಾ ಅಂತ ಹೇಳಕ್ಕೆ ಎಲ್ಲ ದೇವತೆಗಳು ಅಲ್ಲ, ಎಲ್ಲ ತೀರ್ಥದ ಅಭಿಮಾನಿ ದೇವತೆಗಳು ಅವಳೇ ಪಾತ್ರೆಗಳಾಗ್ಬಿಡ್ತಾರೆ. ಭಗವಂತನ ಸೇವೆ ಕೂತ್ಕೊಳ್ತಾರೆ ಎಲ್ಲ ದೇವತೆಗಳು. ನಮ್ಮ ಪುಣ್ಯ ಇದು ಅಂತ ಹೇಳ್ಬಿಟ್ಟು ಹಾಕ್ತಾರೆ, ಎಲ್ಲ ಪಾತ್ರೆಗಳಲ್ಲಿ ಹಾಕ್ತಾರೆ. ಪಾತ್ರೆಗಳಲ್ಲಿ ಹಾಕಿಬಿಟ್ಟು ಅಡುಗೆ ಮಾಡ್ತಾರೆ. ಅಡುಗೆ ಮಾಡಿಬಿಟ್ಟು ಎಲ್ಲ ಅಡುಗೆಗಳನ್ನು ಮಾಡ್ತಾರೆ. ಅಡುಗೆಗಳನ್ನು ಮಾಡಿಬಿಟ್ಟು ಪಾಕಕ್ಕೆ 3 ಗಂಟೆನಲ್ಲಿ ಅಡುಗೆ ಮಾಡಿಬಿಡ್ತಾನೆ 33 ಕೋಟಿ ದೇವತೆಗಳಿಗೆ ಅವನು ಅಗ್ನಿ. ಭಗವಂತ ಒಪ್ಪಿಬಿಟ್ರೆ ಆಯಿತು, ಇನ್ನೇನಾಗಬೇಕಾಗಿದೆ. ಆಮೇಲೆ 3 ಗಂಟೆನಲ್ಲಿ ಅಡುಗೆ ಮಾಡಿಬಿಡ್ತಾನೆ. ಮಡಿಮೆ ಮಾಡಿಬಿಟ್ಟು ಆಯಿತು ಭೋಜನಕ್ಕೆ ಹಾಕಿ ಎಲೆ ಹಾಕ್ತಾರೆ. ಎಲೆ ಹಾಕಿ ಎಲ್ಲನೂ ಬಡಿಸ್ಬೇಕಾದ್ರೆ ಭಗವಂತ ಹೇಳ್ತಾನೆ, ಅನರ್ಪಿತ ಅನ್ನಂಭೋ ಪುತ್ರ ನೈವ ದೇವಂ ದ್ವಿಜಾನ್ಮಮಂ. ಅಲ್ಲಪ್ಪ, ನೈವೇದ್ಯನೇ ಆಗಿಲ್ಲ, ಇದನ್ನು ಹಾಕ್ತೀಯಲ್ಲ ಬ್ರಾಹ್ಮಣರಿಗೆ ಎಲ್ಲರಿಗೂ ನೈವೇದ್ಯ ಆಗ್ತಾನೆ. ಬ್ರಹ್ಮದೇವರು ಅಂತಾರೆ, ನೀನೇ ಇದೆಯಾ ನೈವೇದ್ಯ ಹೆಂಗೆ ಮಾಡಬೇಕು ಅಂತ. ನಾನು ಇರಬಹುದು, ನೈವೇದ್ಯ ಆಗಬೇಕು, ಯಾರಲ್ಲಿ ಮಾಡಿಸ್ಲಿದ್ದಾಗ ಅಹೋಬಲದಲ್ಲಿರೋ ನರಸಿಂಹನಿಗೆ ಮಾಡು ಅಂತಂತಾರೆ ಬ್ರಹ್ಮದೇವರಿಗೆ. ಆವಾಗ ಬ್ರಹ್ಮದೇವರು ಅಲ್ಲಿಂದನೇ ಅವರ ಅನುಸಂಧಾನ ಬಹಳ ಅದ್ಭುತ. ಅವ್ರು ಎಲ್ಲಿದ್ದರೂ ದೇವ್ರನ್ನ ತರಿಸವ್ರೆ. ಅವ್ರೇನು ಮಾಡ್ತಾರೆ, ಅಹೋಬಲನಿಗೆ ನಮಸ್ಕಾರ ಮಾಡಿ ಅಹೋಬಲನಿಗೆ ನೈವೇದ್ಯ ಅಂದರೆ ನಮ್ಗೆ ಇದರಲ್ಲಿ ಏನು ತಿಳ್ಕೊಬೇಕು, ದೇವರಿಗೆ ನಿವೇದಿತ ಅನ್ನವನ್ನೇ ಆಹಾರವನ್ನೇ ನಾವು ಸೇವಿಸಬೇಕು ಹೊರತು ಬೇರೆಯದು ಸೇವಿಸಿದರೆ ಅದು ನಮಗೆ ಇಹಪರಗಳಲ್ಲಿ ಗತಿ ಇಲ್ಲ. ದೇವರಿಗೆ ಆಮೇಲೆ ಯಾರಾದರೂ ಬ್ರಾಹ್ಮಣರನ್ನು ಮನೆಯ ಊಟಕ್ಕೆ ಕರೆದರೆ, ಯಾರಾದರೂ ಕರೆದರೆ ಅವರಿಗೆ ದೇವರಿಗೆ ನೈವೇದ್ಯ ಮಾಡದ ವೈಶ್ವದೇವ ಮಾಡದ ಅನ್ನವನ್ನು ಹಾಕಿದರೆ ಬ್ರಾಹ್ಮಣರಿಗೆ ಊಟ ಮಾಡಿದ ಫಲ ಬರಲ್ಲ, ಪಾಪವೇ ತಟ್ಟದು. ಹಾಗಾಗಿ ಅವನು ನಮಗೆಲ್ಲ ಹೇಳ್ತಾನೆ. ಆವಾಗ ಅದೆಲ್ಲ ನೈವೇದ್ಯ ಮಾಡ್ತಾರೆ. ನೈವೇದ್ಯ ಮಾಡಿಬಿಟ್ಟು ಊಟ ಮಾಡ್ತಾರೆ. ಊಟ ಮಾಡಿಬಿಟ್ಟು ಏನಾಗತ್ತೆ, ಆಮೇಲೆ ತಾಂಬೂಲ ದಕ್ಷಿಣೆ ಎಲ್ಲ ಕೊಡ್ತಾನೆ ಭಗವಂತ. ಎಲ್ಲ ಇವನಿಗೆ ಹೇಳ್ಬಿಟ್ಟಿರ್ತಾನೆ, ಕುಬೇರನಿಗೆ ಕೊಡ್ತಾನೆ. ಕೊಡತ್ಲು ಎಲ್ಲರೂ ಏನು ಮಾಡ್ತಾರೆ, ಚತುರ್ಮುಖ ರುದ್ರದೇವ ಗರುಡಾಪತಿ ರಮಾದೇವಿ ಇವರೇ ಮೊದಲಾದ ಬಂಧು ಬಾಂಧವರನ್ನೇ ತಾನೂ ಊಟ ಮಾಡ್ತಾನೆ. ಆಮೇಲೆ ಸೂರ್ಯನ ಅಸ್ತಂಗತ ರಾತ್ರಿ ಆಗತ್ತೆ. ಶ್ರೀನಿವಾಸ ರಮಾದೇವಿ ಜೊತೆಗೆ ಮಲ್ಕೊಳ್ತಾನೆ. ಎಲ್ಲರೂ ನಿದ್ದೆ ಮಾಡ್ತಾರೆ. ಸಪ್ತಮಿ ದಿವಸ ನಿದ್ದೆ ಮಾಡಿಬಿಟ್ಟು ಬೆಳಿಗ್ಗೆ ಎದ್ದು ಏನು ಮಾಡ್ತಾನೆ ಶ್ರೀನಿವಾಸ, ಏನು ಮಾಡ್ತಾನೆ, ಸರಿಯಪ್ಪ ಬೆಳಿಗ್ಗೆ ಎದ್ದು ನಾವು ಹೊರಡು ಬಿಡೋಣ ಅಂತಾನೆ ಶ್ರೀನಿವಾಸ ಅಂತಾನೆ. ಯಾಕೆ ಅಂದರೆ ಇವ್ ಮತ್ತೆ ಕೂತ್ಕೊಂಡೆ ಅಂತಂದರೆ ಆ ಪೂಜೆ ಈ ಪೂಜೆ ಅಂತ ಮತ್ತೆ ಊಟಕ್ಕೆ ಹಾಕು ಅಂತ ಕೂಡ್ತಾನೆ. ಅವ್ನು ಕೊಟ್ಟು ಸಾಲನೇ ಖರ್ಚಾಗಿ ಹೋಗ್ಬಿಟ್ಟಿದೆ ಆಗಲೇ. ಇವನು ಮತ್ತೆ ಊಟಕ್ಕೆ ಹಾಕೊಂಡ್ರೆ ಮತ್ತೆ ಊಟ ಮಾಡ್ತಾ ಕೂತ್ಕೋಬೇಕಂತೆ. ಅಷ್ಟಮಿ ದಿವಸ ನಾವು ಬೇಗ ಹೊರಟುಬೇಡ. ಇಲ್ಲಪ್ಪ, ಅವ್ರು ಸಂಧ್ಯಾವಂದನೆ ಮಾಡಬೇಕು, ಪೂಜೆ ಮಾಡಬೇಕು ಅಂತ ಬೇಕಾದಷ್ಟು ತೀರ್ಥಗಳಿದಾವೆ, ಅಲ್ಲಿ ಮಾಡ್ಕೊಳ್ತಾರೆ, ನೀನು ಬಾ ಇಲ್ಲಿ ಎತ್ಕೊಂಡು ಅಂತ ಎಲ್ಲರನ್ನೂ ಕರ್ಕೊಂಡು ಹೊರಡ್ತಾರೆ. ಎಲ್ಲರನ್ನೂ ಎಲ್ಲಿಂದ ಹೊರಡ್ತಾರೆ ಅಂದರೆ ತಿರುಮಲದಿಂದ ಹೊರಡಿದ್ರೆ ನಾರಾಯಣಪುರದ ತನಕ ಒಂದು ಕಾಲಿಡ್ಲಿಕ್ಕೆ ಜಾಗ ಇಲ್ಲ. ಅಷ್ಟು ಜನ ಹೊರಡ್ತಾರೆ. ಎಲ್ಲರೂ ಹೊರಡ್ಬಿಟ್ಟು ಆ ಸೈನ್ಯ ಸಮೇತ ಹೊರಡುತ್ತೆ ಎಲ್ಲರೂ ಇವರು. ಆಮೇಲೆ ಚಂದ್ರನಿಗೆ ಏನು ಮಾಡಿರ್ತಾನೆ, ನೀನು ಅಲಂಕಾರ ಮಾಡು, ದೀಪಾಲಂಕಾರ ಮಾಡು ಅಂತ ಚಂದ್ರನಿಗೆ ಕೊಟ್ಟಿರ್ತಾನೆ ಅದೊಂದು. ಆಮೇಲೆ ನರ್ತಿಕೆಯರು, ಆಮೇಲೆ ಅವರು ಎಲ್ಲ ನರ್ತಿಕೆಯರೆಲ್ಲ ನೃತ್ಯ ಮಾಡ್ತಾ ಇರ್ತಾರೆ. ಗಂಧರ್ವ ಕನ್ಯೆಯರು, ಭಜನಾ ಮಂಡಳಿಯವರು ಭಜನೆ ಮಾಡ್ತಾ ಇರ್ತಾರೆ. ವೇದ ಪಾರಾಯಣ ಮಾಡೋರು ವೇದ ಪಾರಾಯಣ ಮಾಡ್ತಾ ಇರ್ತಾರೆ. ಎಲ್ಲರೂ ದೊಡ್ಡ ದಿಬ್ಬಣ ತಯಾರಾಗಿ ಹೋಗ್ತಾ ಇರ್ತಾರೆ. ಒಂದೊಂದೇ ಹೋಗ್ತಾ ಇರ್ತಾರೆ. ಆ ಗಲಾಟೆನಲ್ಲಿ ಒಂದು ಮಕ್ಕಳು ಹೊಸುವೆ ಅನ್ನತ್ತೆ, ಒಂದು ಮಕ್ಕಳು ಹಾಲು ಬೇಕು ಅನ್ನತ್ತೆ, ಒಂದು ಮಕ್ಕಳು ಅನ್ನ ಬೇಕು ಅನ್ನತ್ತೆ. ಕೇಳೋರೇ ಗತಿಯಿಲ್ಲ. 33 ಕೋಟಿ ಜನಗಳು. ಶ್ರೀನಿವಾಸ ಸೀದಾ ಹೊರಟಿರ್ತಾನೆ. ಇವನ್ನೆಲ್ಲ ತೋರಿಸ್ತಾರೆ. ಒಂದು ಕಾರ್ಯಕ್ರಮ ನಡಿಬೇಕು ಅಂದಾಗ ಜನ ಸೇರಿದಾಗ ಎಷ್ಟು ಥರ ಇರುತ್ತೆ ಇದು ಅಂತ ತೊಂದರೆ ಅಂತ ತೋರಿಸ್ತಾನೆ ಶ್ರೀನಿವಾಸ. ಆಮೇಲೆ ಏನು ಮಾಡ್ತಾನೆ ಅಂತಂದರೆ, ಮಧ್ಯ ಕೃಷ್ಣ ಪದ್ಮತೀರ್ಥಂ ಗತಾಸಾ ವಾಹನಿ ಹರೇ ಋಗ್ಯುಜುಸ್ಸಮಾತವೇದೈ ಗೇಮಾನೋ ಜಗದ್ಗುರು ಋಷಿಗಳು. ಏನಾಗತ್ತೆ ಅಂತಂದರೆ ಪದ್ಮತೀರ್ಥ ಅಂತ ಬರುತ್ತೆ. ಪದ್ಮತೀರ್ಥ ಬಂದಾಗ ಏನು ಮಾಡ್ತಾನೆ ಅಂದರೆ, ಪದ್ಮ ಸರೋವರದಲ್ಲಿ ಮಧ್ಯವಾಗಿಸಿಕೊಂಡು ಮಂತ್ರಗಳಿಂದ ಸ್ವಲ್ಪ ಸಚ್ಚಿದಾನಂದ ವಿಗ್ರಹ ಮೇಲಿದ್ದ ಶ್ರೀನಿವಾಸ ಪದ್ಮ ಸರೋವರ ಎಂಬ ಪುಣ್ಯತೀರ್ಥಕ್ಕೆ ಬರ್ತಾನೆ. ಆ ಪದ್ಮ ಸರೋವರದಲ್ಲಿ ಅವನೇನು ಮಾಡಿರ್ತಾನೆ,
ಪದ್ಮ ಸರೋವರ ಅಂತ ಯಾಕೆ ಹೆಸರು ಬಂತು ಅಂದರೆ, ಭೃಗು ಋಷಿ ಭಗವಂತನ ಎದೆಗೆ ಒದ್ದಿದ್ರಲ್ಲ, ಒದ್ದಾಗ ಲಕ್ಷ್ಮೀದೇವಿ ಕೋಪಗೊಂಡು ಪಾತಾಳದಲ್ಲಿರೋ ಕಪಿಲಾಶ್ರಮಕ್ಕೆ ಹೊರಟು ಹೋಗಿರ್ತಾಳೆ. ಅಲ್ಲಿ ಕಪಿಲ ಮುನಿಯಿಂದ ಸೇವಿತಳಾಗಿರ್ತಾಳೆ. ಶ್ರೀನಿವಾಸ ಏನು ಮಾಡ್ತಾನೆ ಅಂದರೆ, ಲಕ್ಷ್ಮೀದೇವಿಯನ್ನು ಹುಡುಕುತ್ತಾ 56 ದೇಶಗಳನ್ನು ತಿರುಗಿ ಕೊಲ್ಲಾಪುರಕ್ಕೆ ಬರ್ತಾನೆ. ಅಗಸ್ತ್ಯರು ಪ್ರತಿಷ್ಠಾಪಿತ ಕೊಲ್ಲಾಪುರ ಲಕ್ಷ್ಮೀದೇವಿಯನ್ನು ನೋಡ್ತಾನೆ, ಉಪಾಸಿಸ್ತಾನೆ, ಪೂಜಿಸ್ತಾನೆ ಅಂತ ಕೊಟ್ಟಿದ್ದಾರೆ. ಅದೆಲ್ಲ ಮೋಹನಕ್ಕಾಗಿ. ಆಗ ಅಶರೀರವಾಣಿ ಆಗುತ್ತೆ, ಶ್ರೀನಿವಾಸನಿಗೆ ಅಶರೀರವಾಣಿ ಆಗುತ್ತೆ. ಅಶರೀರವಾಣಿಯಾಗಿ ಸುವರ್ಣಮಖರಿ ನದಿ ತೀರದಲ್ಲಿ ಒಂದು ಸರೋವರ ನಿರ್ಮಾಣ ಮಾಡಿ ನಿತ್ಯವೂ ಬಂಗಾರದ ಕಮಲಗಳನ್ನು ಗರುಡನಿಂದ ತರಿಸಿ ಲಕ್ಷ್ಮೀದೇವಿಯನ್ನು ಪೂಜಿಸು. ಲಕ್ಷ್ಮೀದೇವಿ ಕಮಲಾರಳ ಲಕ್ಷ್ಮೀದೇವಿ ಅಲ್ಲೇ ಪೂಜಿಸ್ತಿರು. ಸೂರ್ಯನನ್ನು ಅಲ್ಲಿಯೇ ಪ್ರತಿಷ್ಠಾಪಿಸು. ಸರೋವರದಲ್ಲಿರೋ ದೇವಿಯನ್ನು ಅವತಾರ ಮಾಡ್ತಾಳೆ ಅಂತ ಭಗವಂತನಿಗೆ ಹೇಳಿದೆ. ಭಗವಂತನ ಹತ್ರನೇ ಇದ್ದಾಳೆ ಅವಳು, ಅಲ್ಲೇನೋ ಅವತಾರ ಮಾಡಬೇಕು ಅವನು ತೋರಿಸ್ತಾನೆ. ಆಮೇಲೆ ಶ್ರೀನಿವಾಸ ಮಾಡ್ತಾಳೆ, ಲಕ್ಷ್ಮೀದೇವಿ ಕಮಲದ ಮಾಲೆಯನ್ನು ಕೈಯಲ್ಲಿ ಹಿಡಿದು ಪ್ರತ್ಯಕ್ಷಳಾಗಿ ಪದ್ಮಸರೋವರ ಅಂತ ಅವನಿಗೆ ಅಲ್ಲೇ ಹರ ಹಾಕ್ಬಿಡ್ತಾಳೆ ಅವಳು. ಶ್ರೀನಿವಾಸ ಆ ಸರೋವರಕ್ಕೆ ಪದ್ಮ ಸರೋವರ ಅಂತ ಮುಂದಾಗಲಿ ಅಂತ ಹೇಳಿ ಕರೆಯುತ್ತೆ. ಅದಕ್ಕೆ ಪದ್ಮ ಸರೋವರ ಕೆಳಗಡೆ ಇದೆ, ಅದು ಪದ್ಮ ಸರೋವರ. ಪದ್ಮಾವತಿ ದೇವಿ ದೇವಸ್ಥಾನದ ಹತ್ರ ಇದೆ ಪದ್ಮ ಸರೋವರ. ಅದು ಅತ್ಯಂತ ಪ್ರೀತಿಕರ. ಅದು ಪದ್ಮಜಾತೆಗೆ ಈ ಸರೋವರದಲ್ಲಿ ಸ್ನಾನಾದಿಗಳನ್ನು ಮಾಡ್ತಾರಲ್ಲ, ಅವರ 7 ಜನ್ಮದಲ್ಲಿ ಸಂಚಿತವಾದ ಪಾಪರಾಶಿಗಳು ನಾಶವಾಗುತ್ತವೆ. ಸುಮ್ಮನೆ ಮುಳುಗಿದ್ರೆ ಆಗಲ್ಲ, ಅನುಸಂಧಾನದಿಂದ ಮಾಡಬೇಕು ಅಂತ ತಿಳ್ಕೊಳ್ಬೇಕು. ಆಮೇಲೆ ಶುಕನ ಆಶ್ರಮದ ಕ್ಷೇತ್ರ, ದೇವಾನು ದೇವತೆಗಳೆಲ್ಲ ಬರ್ತಾರೆ. ಬಂದು ಆಮೇಲೆ ಶುಕನ ಆಶ್ರಮಕ್ಕೆ ಬರ್ತಾರೆ. ಎಷ್ಟು ಜನ ಬರ್ತಾರೆ ಅಂದರೆ ಎಲ್ಲರೂ ಮುಂದೆ ಹೋಗ್ತಾನೆ ಇರ್ತಾರೆ. ಶುಕ ಮಹರ್ಷಿ ಬರ್ತಾನೆ, ನಮಸ್ಕಾರ ಮಾಡ್ತಾನೆ ಶ್ರೀನಿವಾಸನಿಗೆ. ಎಲ್ಲರೂ ಹೋಗೋ ತನಕ ಶ್ರೀನಿವಾಸನಿಗೆ ನಮಸ್ಕಾರ ಮಾಡಿಬಿಟ್ಟು ಹೇಳ್ತಾನೆ, ನಿನ್ನ ಪಾದಕಮಲಗಳನ್ನು ನೋಡ್ಲಿಕ್ಕೆ ಕಾಯ್ತಾ ಇದ್ದವ. ಶುಕ ಮಹರ್ಷಿಗಳು ಸಾಕ್ಷಾತ್ ರುದ್ರದೇವರು. ನಿನ್ನ ಪಾದಕಮಲಗಳನ್ನು ನೋಡ್ಲಿಕ್ಕೆ ಕಾಯ್ತಾ ಇದ್ದೆ. ನಾನು ಸಕಲ ದೇವತೆಗಳು ನಿನ್ನ ಪ್ರಸನ್ನಾಗಿ ಅನುಗ್ರಹ ಮಾಡಿ ನಾನು ಗೆಡ್ಡೆ ಗೆಣಸು ಫಲಗಳನ್ನು ಇಟ್ಟಿದ್ದೇನೆ. ಇದನ್ನು ತಿಂದು ಬಿಟ್ಟು ಮುಂದೆ ಪ್ರಯಾಣ ಬೆಳೆಸು ಅಂತ ಶುಕರಾಜ ಹೇಳ್ತಾರೆ. ಶುಕ ಮಹರ್ಷಿಗಳು ಹೇಳ್ತಾರೆ. ಅವರೇನು ವಿರಾಗಿಗಳು, ಒಬ್ಬರೇ ಬ್ರಹ್ಮಚರ್ಯೆ, ಅವರ ಗೆಡ್ಡೆ ಗೆಣಸುಗಳನ್ನು ತಿನ್ನೋರು. ಸಣ್ಣ ಆಶ್ರಮ, ಒಬ್ರು ಹೋದ್ರೆ ಒಬ್ರು ಹೊರಗಡೆ ಬರಬೇಕು, ಆ ಥರ ಆಶ್ರಮ. ಅವರು ಭಗವಂತನಿಗೆ ಹೇಳ್ತಾರೆ, ನೀನು ಬಂದು ನನ್ನಲ್ಲಿ ಊಟ ಮಾಡ್ಕೊಂಡು ಹೋಗು ಅಂತ. ಆವಾಗ ಹೇಳ್ತಾರೆ, ನಿಷ್ಕಿಂಚನೋಹಂ ಗೋವಿಂದ ನಿಷ್ಕಿಂಚನ ಜನಪ್ರಿಯ ಅಂತ ಹೇಳ್ತಾರೆ. ನಾನು ದರಿದ್ರ. ಭಗವಂತ ಹೇಳ್ತಾನೆ, ನಿನ್ಗೇನಿದೆ, ನೀನು ನೋಡು ಹೆಂಗಿದೆಯಾ, ಸಣ್ಣಗಿದೆಯಾ. ಹೆಂಗಿದೆಯಾ ಅಂತಂದರೆ ತೀರ ಕೃಶವಾಗಿದ್ದೀಯಾ, ಏನೂ ಇಲ್ಲ ನಿನ್ನ ಹತ್ರ. ಹಿಂದ್ಗಡೆ ನೋಡು ಎಷ್ಟು ಜನ ಬಂದಿದ್ದಾರೆ ಅಂತ, ಮುಂದೆ ನೋಡು ಸಾಗರದಂತೆ ಕಾಣ್ತಾ ಇದೆ. ಇವರಿಗೆ ನೀನು ಊಟಕ್ಕೆ ಹಾಕೋ ಯೋಗ್ಯತೆ ಇದೆಯಾ ನಿನಗೆ? ಯೋಗ್ಯತೆ ಇಲ್ಲ ನಿನಗೆ. ನೀನು ಹೇಳಿದೆಲ್ಲ ಸಂತೋಷ, ನೀನು ಪುಣ್ಯ ಬರುತ್ತೆ, ಊಟ ಹಾಕಿದಷ್ಟೇ ನಾವು ಹೋಗ್ತೀವಿ, ನನ್ನ ಬಿಟ್ಟು ಬಿಡು ಅಂತ ಹೇಳ್ತಾನೆ. ಆವಾಗ ಶುಕ ಮಹರ್ಷಿಗಳು ಹೇಳ್ತಾರೆ, ಬಾ ಇಲ್ಲಿ ಪರಮಾತ್ಮ, ನೀನು ತಪ್ಪು ತಿಳ್ಕೊಂಡಿದೀಯಾ. ನಾನು ಎಲ್ಲರಿಗೂ ಊಟ ಹಾಕ್ತೀನಿ ಅಂತ ಎಲ್ಲಿ ಹೇಳಿದೆ? ನಿನಗೂ ಊಟ ಹಾಕ್ತೀನಿ ಅಂತ ಹೇಳಿದ್ದೀನಿ, ಎಲ್ಲರಿಗೂ ಊಟ ಹಾಕ್ತೀನಿ ಅಂತ ನಾನು ಹೇಳಿದ್ನ? ನೀನೇ ಎಲ್ಲರನ್ನೂ ಕರ್ಕೊಂಡು ಬರ್ತೀನಿ ಅಂತ ನೀನು ಹೇಳ್ತಾ ಇದೆಯಾ. ನಾನು ನಿನ್ನ ಒಬ್ಬನಿಗೆ ಊಟಕ್ಕೆ ಹಾಕ್ತೀನಿ, ಬೇರೆಯವ್ರು ಯಾರಿಗೂ ಹಾಕಲ್ಲ, ನೀನು ಹಿಂಗೆಲ್ಲ ನನ್ನ ಹತ್ರ ಹೇಳಬೇಡ ಅಂತಾರೆ. ಆವಾಗ ಅವನು ಹೇಳ್ತಾನೆ, ನಾನು ವರ, ನನ್ನ ಮದುವೆಗೆ ಅಷ್ಟು ಜನ ಬಂದಿದ್ದಾರೆ, ಅಷ್ಟು ಜನ ಬಿಟ್ಬಿಟ್ಟು ನಾನು ಊಟ ಮಾಡಲಾ ಅಂತ ಕೇಳ್ತಾನೆ. ಹೀಗೆ ನಮಗೆಲ್ಲ ಆಗ್ರಹ. ಈಗೆಲ್ಲ ಏನಾಗ್ಬಿಟ್ಟಿದೆ, ಅವ್ರವ್ರ ಪಾಡಿಗೆ ಅವರು ತಿಂತಿರ್ತಾರೆ, ಅವ್ರವ್ರ ಪಾಡಿಗೆ ಅವ್ರವ್ರು ಹೋಗ್ತಿರ್ತಾರೆ. ಬಂದವನು ತಿಂದವನವನೇ, ನೀವು ಹೋದವನು ಇವನೇ. ಹಿಂಗೆ ಹಾಗಾಗಲ್ಲ. ವರ ಯಾರ್ದು ಕಾರ್ಯಕ್ರಮಗಳಿರುತ್ತೋ ಅವರು ಎಲ್ಲರದು ಆದಮೇಲೆ ಮಾಡಬೇಕು ಅಂತ ಇದೆ. ಆವಾಗ ಹೇಳ್ತಾನೆ, ಅವ್ರನ್ನೆಲ್ಲ ನಿನಗೆ ಆಗಲ್ವಪ್ಪ ಅಂತಂದಾಗ ಆವಾಗ ಹೇಳ್ತಾನೆ, ಶುಕಮಹರ್ಷಿಗಳು ಹೇಳ್ತಾರೆ, ನಾನು ಶಾಸ್ತ್ರ ಓದಿದ್ದೀನಪ್ಪ, ನಾನು ಶಾಸ್ತ್ರ ಓದಿದ್ದೀನಿ, ನಾನು ಸ್ಮೃತಿಗಳನ್ನು ತಿಳಿದಿದ್ದೀನಿ, ನಾನೇನು ಸುಮ್ಮನೆ ಹೇಳ್ತಾ ಇಲ್ಲ. ತ್ವಯಿ ಭುಕ್ತೆ ಜಗದ್ಭುಕ್ತಂ ನಾತ್ರ ಕಾರ್ಯ ವಿಚಾರಣ ಅಂತ ಹೇಳ್ತಾರೆ. ಏನಂತಂದರೆ, ನೀನು ಒಬ್ಬನು ಊಟ ಮಾಡಪ್ಪ, ಜಗತ್ತೇ ಊಟ ಮಾಡ್ದಂಗೆ. ನೀನು ಒಬ್ಬನು ಊಟ, ನಾನು ಎಲ್ಲರಿಗೂ ಊಟಕ್ಕೆ, ನೀನು ಒಬ್ಬನು ಊಟ ಮಾಡಿಬಿಡು, ಎಲ್ಲರಿಗೂ ಊಟ ಆಗತ್ತೆ ಅಂತ ಭಗವಂತ ಕೊನೆ ಬಕುಲಾದೇವಿ ಹೇಳ್ತಾರೆ. ನೋಡು, ನಿನ್ನ ಮದುವೆಗೆ ಭಾಳ ಸಹಾಯ ಮಾಡಿದ್ದಾನೆ. ನಿನ್ನ ಮದುವೆಗೆ ಅನುಮತಿ ಕೇಳಲಿಕ್ಕೆ ಹೋದಾಗ ತೋಂಡಮಾನ ಕರ್ಕೊಂಡು ಹೋದಾಗ ಮೈ ಮರ್ತು ಬಿಟ್ಟು ನೃತ್ಯ ಮಾಡಿಬಿಟ್ರು, ಎಲ್ಲರೂ ಹೆದರ್ಬಿಟ್ರು. ಅವ್ರು ಹಾಗೆ ತೋರಿಸಿದ್ರಿಂದಲೇ ಆಕಾಶ ರಾಜ ನಿನ್ನ ಮದುವೆ ಮಾಡ್ತಾ ಇರೋದು. ನೀನು ಹೀಗೆಲ್ಲ ಮಾಡಬೇಡಪ್ಪ, ಅವನ ಮಾತು ಕೇಳು, ಅವನ ಜೊತೆಗೆ ಊಟ ಮಾಡು ಅಂತಂತಾರೆ. ಆಗಲಿ ಅಂತ ನಾರಾಯಣ ಕುತ್ಕೊಳ್ತಾನೆ. ಅವ್ರ ಹತ್ರ ಏನಿರಲ್ಲ, ಗೆಡ್ಡೆ ಗೆಣಸು, ನಲ್ಲಿಕಾಯಿ ಒಳಗೆ ಬೀಜ ಇರುತ್ತೆ, ಅದನ್ನು ಮುಟ್ಟಿಯಿಂದ ಒದ್ದು ಆ ಬೀಜಗಳಿಂದ ಅನ್ನ ಮಾಡ್ತಾನೆ. ಅದೇ ಬೀಜಗಳಿಂದ ಅರ್ಧ ಹಾಲು ಮಾಡ್ತಾನೆ, ಅದನ್ನೇ ಮೊಸರು ಮಾಡ್ತಾನೆ ಕಡದು. ಎಲ್ಲ ಅದನ್ನು ಅವನು ಏನು ಮಾಡಿಸಿ ಇತ್ತೋ ಅದನ್ನು ಕೊಡ್ತಾನೆ. ಆಮೇಲೆ ಹೇಳ್ತಾನೆ, ನೋಡು, ನೀನು ಚಿತ್ರಾನ್ನ ಊಟ ಮಾಡೋನು, ಎಲ್ಲ ಚೆನ್ನಾಗಿ ಊಟ ಮಾಡೋನು, ನಿನಗೆ ನಾನು ಇದನ್ನು ಬಡಿಸ್ತಾ ಇದ್ದೀನಿ, ಇದನ್ನೇ ತೊಗೊಂಡು ತಿನ್ಬಿಡು ಅಂತೇಳಿ ಅಂತ. ಅವಾಗ ಭಗವಂತ ಚಿತ್ರಾನ್ನ ಅಂದರೆ ನಾವು ಹಾಕ್ತೀವಲ್ಲ ಆ ಚಿತ್ರಾನ್ನ ಅಲ್ಲ,
ಬಹು ಚಿತ್ರ ಜಗತ್ ಬಹುದಾಕರಣಾತ್. ಅವನು ಪ್ರಳಯ ಕಾಲದಲ್ಲಿ ಇಡೀ ಜಗತ್ತನ್ನೇ ನುಂಗ್ಬಿಡ್ತಾನೆ ಅವನು. ಅಂಥ ಚಿತ್ರ ವಿಚಿತ್ರ ಜಗತ್ತನ್ನು ನುಂಗ್ತಾನವನು. ಆ ಚಿತ್ರಾನ್ನ ಊಟ ಮಾಡ್ತಾನವನು. ಅವನಿಗೆ ಮೇನ್ ಆಹಾರ ಯಾರು ಪ್ರಳಯ ಕಾಲದಲ್ಲಿ? ಬ್ರಹ್ಮದೇವರು ಅನ್ನ, ವಾಯುದೇವರು ಇಬ್ಬರು ಮೇನ್ ಆಹಾರ. ಇವರೆಲ್ಲ ರುದ್ರದೇವರೆಲ್ಲ ಹೇಗೆ ಗೊತ್ತಾ, ಈ ತೊವ್ವೆ ಚಟ್ನಿ ಪಲ್ಯ ಇವೆಲ್ಲ ಇದಾವಲ್ಲ, ಈ ಥರ ಇವರುಗಳೆಲ್ಲ ಹಾಕೊಂಡು ಒಂದು ತುತ್ತು ಮಾಡ್ಕೊಂಡು ಊಟ ಮಾಡಿಬಿಡ್ತಾನೆ ಅವನು. ಅಂತಹ ವಿಚಿತ್ರ ಜಗತ್ತನ್ನು ಸುಟ್ಟಿ ಅದನ್ನೇ ಪ್ರಳಯ ಕಾಲದಲ್ಲಿ ತಿಂತಾನೆ. ಚಿತ್ರಾನ್ನ ಭುಂಕ್ತ ಅವನು. ಚಿತ್ರಾನ್ನ ನಾವು ಮಾಡಬೇಕಾದ್ರೆ ಆ ಅನುಸಂಧಾನ ಇರಬೇಕು. ಆ ಭಗವಂತನಿಗೆ ಅರ್ಪಿಸ್ಬೇಕಾದ್ರೆ ಆ ಅನುಸಂಧಾನ. ಚಿತ್ರಾನ್ನ ಅಂದರೆ ಏನಂತೀವಿ ನಾವು? ಈಗೇನಂತೀವಿ ನಾವು? ಆ ರೈಸ್ ಬಾತ್ ಈ ರೈಸ್ ಬಾತ್ ಅವು ಯಾವ ರೈಸ್ ಬಾತ್ಗಳಲ್ಲ. ಚಿತ್ರಾನ್ನ ಸ್ಪಷ್ಟವಾಗಿ ಹೇಳಬೇಕು ಅದನ್ನು. ಆ ಹೇಳಿಬಿಟ್ಟು ಆ ಚಿತ್ರ ವಿದ್ಯಾವತ್ತು ಭುಂಕ್ಸಲ್ಲ ಭಗವಂತ, ಅವನಿಗೆ ಅರ್ಪಣೆ ಮಾಡಬೇಕು ಅಂತ ಹೇಳ್ತಾನೆ. ಆವಾಗ ಭಗವಂತ ತಿಂತಾನೆ. ತಿನ್ನಬೇಕಾದ್ರೆ ಹೊರಗಡೆ ಋಷಿಗಳೆಲ್ಲ ಇರ್ತಾರೆ, ಯಾಕೆ ಮೆರವಣಿಗೆ ನಿಂತು ಬಿಡ್ತಲ್ಲ, ಹಸುವೆ ಆಗ್ಬಿಟ್ಟಿದೆ ಅವ್ರಿಗೆ, ಮೆರವಣಿಗೆ ನಿಂತೋಯ್ತಲ್ಲ, ಏನು ನಿಂತೋಯ್ತಿದ್ದು ಅಂತ ನೋಡ್ತಾ ಇದ್ರೆ ಯಾರೋ ಒಬ್ರು ಹೇಳ್ತಾರೆ, ನೋಡು ಅಲ್ಲಿ ಶ್ರೀನಿವಾಸ ಮೆಲ್ಲಕ್ಕೆ ಹೋಗಿ ಶುಕಾಚಾರ್ಯ ಆಶ್ರಮಗಳು ಊಟ ಮಾಡ್ತಾ ಇದ್ದಾನೆ. ಆವಾಗ ಇವರಿಗೆ ಸಿಟ್ಟು ಬರುತ್ತೆ, ಶಾಪ ಕೊಟ್ಬೇಡ ನಡಿ ಅಂತ ಹೊರಡ್ತಾರೆ. ಆವಾಗ ಭಗವಂತ ಮೆಲ್ಲಕ್ಕೆ ಬರ್ತಾನೆ. ಬಂದುಬಿಟ್ಟು ಏನು ಯಾಕೆ ಅಂತ ಕೇಳ್ತಾನೆ, ನೀನು ನಮ್ಮನ್ನು ಬಿಟ್ಟು. ಆಮೇಲೆ ಭಗವಂತ ಹೊರಗಡೆ ಬಂದು ಹೊಟ್ಟೆ ಮೇಲೆ ಕೈ ಆಡಿಸಿ ತೇಗ್ತಾನೆ. ಇವ್ರಿಗೆ ಏನೇನು ಭಕ್ಷ್ಯ ಇಷ್ಟ ಇತ್ತೋ, ಏನೇನು ಟೇಸ್ಟ್ ಬೇಕು ಎಲ್ಲ ತಿಂದುಬಿಟ್ಟು ಅವರಿಗೆ ಕಂಠದ ಮಠ ಬಂದುಬಿಡತ್ತೆ. ಅವ್ರಿಗೆ ಏನೂ ಆಗೋದಿಲ್ಲ, ಭಾಳ ತೃಪ್ತಿ ಆದ್ವಿ, ಇಂಥ ಊಟ ನಾವು ತಿಂದೇ ಇಲ್ಲ ಅಂದ್ಬಿಟ್ರು ಎಲ್ಲರೂ ದೇವತೆಗಳು. ಭಗವಂತ ತಿಂದಿದ್ದು ಗೆಡ್ಡೆ ಗೆಣಸು, ತಿಂದಿದ್ದು ನಲ್ಲಿಕಾಯಿದೆ ಅನ್ನ, ನಲ್ಲಿಕಾಯಿದೆ ಇದು. ಅವ್ರಿಗೆ ತಾವು ಏನೇನು ಭಕ್ಷ್ಯ ತಿಂದರೂ ಅದೆಲ್ಲ ಅನುಭವ ಆಗೋಯ್ತು ಅವ್ರಿಗೆಲ್ಲ. ಅದಕ್ಕೆ ಹೇಳಿದವನು ತ್ವಯಿ ಭುಕ್ತ, ನೀನು ಊಟ ಮಾಡಿದರೆ ಜಗತ್ತು ಊಟ ಮಾಡ್ದಂಗಯ್ಯ ಅಂತ ಭಗವಂತನಿಗೆ ಹೇಳ್ತಾರೆ. ಸುಮ್ಮನೆ ಶಾಸ್ತ್ರ ಹೇಳಲ್ಲ, ಅವರೆಲ್ಲ ತಿಳ್ತಾರೆ. ಹಾಗಾದರೆ ಪ್ರಯಾಣ ಲೇಟ್ ಆಗುತ್ತೆ, ಹೋಗೋಣ ಅಂದರೆ ನಮ್ಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ನಾವು ಇವತ್ತು ರಾತ್ರಿ ಇಲ್ಲೇ ಮಲ್ಕೊಳ್ತೀವಿ, ನಮಗೆ ರಾತ್ರಿನೂ ಏನು ಊಟನೂ ಬೇಡ ಏನೂ ಬೇಡ, ನಮ್ಗೆ ಹೊಟ್ಟೆ ತುಂಬೋಗ್ಬಿಟ್ಟಿದೆ, ನಾವಿಲ್ಲಿ ಮಲ್ಕೊಂಡು ಬೆಳಿಗ್ಗೆ ಪ್ರಯಾಣ ಮಾಡೋಣ ಅಂತ ಎಲ್ಲರೂ ಹೇಳ್ತಾರೆ. ಭಗವಂತನ ನೋಡಿ ಭಗವಂತನ ಲೀಲೆ ಹೆಂಗಿದೆ ಅಂದರೆ, ಅದರ ಹಿಂದಿನ ದಿವಸ ಸಪ್ತಮಿ ದಿವಸ ಎಲ್ಲ ದೇವತೆಗಳನ್ನು ಕರೆಸಿಬಿಟ್ಟು ಸಕಲ ತೀರ್ಥಗಳಲ್ಲಿ ಭಕ್ಷ್ಯ ಭೋಜ್ಯಗಳನ್ನು ಮಾಡಿಸಿ ಹಾಕ್ಬಿಟ್ಟ. ಎಲ್ಲರಿಗೂ ಮನಸ್ತೃಪ್ತಿ ಊಟ ಹಾಕ್ಬಿಟ್ಟ. ಅದೇ ಮುಂದಿನ ದಿವಸ ಬೆಳಿಗ್ಗೆ ಅವ್ರಿಗೇನು ಹಾಕೇ ಇಲ್ಲ, ಹೊಟ್ಟೆ ತುಂಬಿಸ್ಬಿಟ್ಟ. ಭಗವಂತ ಮನಸ್ಸು ಮಾಡಿದರೆ ಏನು ಬೇಕಾದ್ರೂ ಮಾಡಬಲ್ಲ, ಯಾರೂ ಮಾಡಲಿಕ್ಕಾಗಲ್ಲ. ಅದನ್ನು ತೋರಿಸ್ತಾನೆ ಭಗವಂತನ ಮಹಿಮೆನ. ನಾನು ಏನು ಮಾಡ್ತೀನಿ ಅದನ್ನು ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ ಅಂತಾರೆ ಭಗವಂತ. ಒಂದು ದಿವಸ ನೋಡಿ, ಒಂದು ದಿವಸ ಅವರಿಗೆ ಪರಿಪರಿಯ ಮೃಷ್ಟಾನ್ನ ಮಾಡಿ ಹಾಕಿಸಿ ದೇವತೆಗಳಿಗೆ ಹೇಳಿಬಿಟ್ಟು ಮಾಡಿಸಿ ನರಸಿಂಹದೇವ್ರ ನೈವೇದ್ಯ ಮಾಡಿಸಿ ಹಾಕ್ಸ್ಬಿಟ್ಟ. ನೆಕ್ಸ್ಟ್ ಡೇ ಅವನೇ ಸ್ವಲ್ಪ ತಿಂದುಬಿಟ್ಟು ಅವ್ರಿಗೆಲ್ಲ ತಿಂದಂಗೆ ಅನುಭವ ಕೊಟ್ಬಿಟ್ಟ. ಅದಕ್ಕೆ ಹೇಳೋದು, ಭಗವಂತನು ತಿಂದರೆ, ಭಗವಂತನಿಗೆ ನೈವೇದ್ಯ ಮಾಡಿ ತಿಂದರೆ ನಮಗೆ ಅದು ಸುಖಕರ, ಭಗವಂತನಿಗೆ ನೈವೇದ್ಯ ಮಾಡದೆ ತಿಂದರೆ ಸೂಕರ ಭೋಜನ ಅಷ್ಟೇ. ಅದು ಹಾಗೆ ಅದನ್ನು ತೋರಿಸ್ತಾನೆ ಭಗವಂತ, ಅವನ ಮಹಿಮೆಯನ್ನು ಇಲ್ಲಿ ತೋರಿಸ್ತಾನೆ. ಆಮೇಲೆ ಏನು ಮಾಡ್ತಾರೆ, ಅವರೆಲ್ಲ ಅಲ್ಲೇ ಮಲ್ಕೊಳ್ತಾರೆ. ಮಲ್ಕೊಂಡ್ಬಿಟ್ಟು ಮುಂದೆ ಏನು ಮಾಡ್ತಾರೆ ಅಂದರೆ, ರಾತ್ರಿ ಎಲ್ಲ ಅಲ್ಲೇ ಮಲ್ಕೊಳ್ತಾರೆ. ಬೇಕಾದಷ್ಟು ಮರಗಿಡಗಳಿರುತ್ತೆ, ಎಲ್ಲ ಮಲ್ಕೊಂಡ್ಬಿಡ್ತಾರೆ. ಮಲ್ಕೊಂಡ್ಬಿಟ್ಟು ಬೆಳಿಗ್ಗೆ ನವಮಿ ದಿವಸ ಬೆಳಿಗ್ಗೆ ಅಲ್ಲಿಂದ ಹೊರಡ್ತಾರೆ. ಹೊರಟುಬಿಟ್ಟು ಏನಾಗತ್ತೆ, ಹೊರಟುಬಿಟ್ಟು ಅಲ್ಲಿಂದ ಹೊರಟುಬಿಟ್ಟು ಸೀದಾ ಬರುವಷ್ಟೊತ್ತಿಗೆ ನಾರಾಯಣಪುರಕ್ಕೆ, ಆಕಾಶರಾಜನಪುರಕ್ಕೆ ಬರಬೇಕಾದ್ರೆ ಸಾಯಂಕಾಲ ಆಗೋಗ್ಬಿಡತ್ತೆ. ಬೆಳಿಗ್ಗೆ ಹೊರಟಿರ್ತಾರೆ, ಸಾಯಂಕಾಲ ಆಗೋಗ್ಬಿಡತ್ತೆ, ಯಾರಿಗೂ ಊಟ ಇರಲ್ಲ. ಮಧ್ಯೆ ಎಲ್ಲಿ ತಿನ್ನೋರಲ್ಲ ಮಧ್ಯೆ ಎಲ್ಲೂ. ನಾವಾದರೆ ಅರ್ಧ ಗಂಟೆ ತಿಂತಾ ಇರ್ತೀವಿ. ಅವ್ರು ಯಾರು ತಿನ್ನೋರಲ್ಲ. ಅವರು ಬರ್ತಾರೆ, ಬರಟ್ಲು ನಾರದರು ನೋಡ್ತಾರೆ. ನಾರದರು ನೋಡಿಬಿಡ್ತಾರೆ. ನಾರದರು ನೋಡಿ ಆಕಾಶರಾಜನಿಗೆ ಹೇಳ್ತಾರೆ. ಆಕಾಶರಾಜನಿಗೆ, ನೋಡು ನಿನ್ನ ಶ್ರೀನಿವಾಸ ಬಂದಿದ್ದಾನೆ, ನಿನ್ನ ಅಳಿಯ ಅನ್ನತ್ಲು. ಶ್ರೀನಿವಾಸನ್ನ ಹೇಳ್ತಾರೆ. ಇಂದ್ರನೂ ಬರ್ತಾನೆ, ನೋಡ್ತಾನೆ ಶ್ರೀನಿವಾಸ ಬಂದಿರೋದನ್ನ. ಇಂದ್ರನು ಆಕಾಶರಾಜನಿಗೆ ಹೇಳ್ತಾನೆ. ಆಮೇಲೆ ಇವನು ಆಕಾಶರಾಜ ಅವನನ್ನು ನೋಡಿಬಿಟ್ಟು, ಧನ್ಯೋಹಂ ಕೃತಕೃತ್ಯೋಹಂ ಸ್ವರ್ಗಮಾರ್ಗಂ ಸಮಾಸ್ಥಿತಃ ಏವಂ ವದಂತಂ ತತ್ಕಾಲೇ ಶ್ರೀನಿವಾಸ ಸತ್ಸಾಂಗತಿ ದದರ್ಶ ರಾಜಶಾರ್ದೂಲಂ ನಾರದೇನ ಪ್ರದರ್ಶಿತಂ. ಶ್ರೀನಿವಾಸನ ನೋಡಿದ ಮೇಲೆ ಧನ್ಯನಾದೆ ಅಂತ ಹೇಳ್ತಾನೆ. ಯಾರು ಧನ್ಯ ಆಗಲ್ಲ? ಶ್ರೀನಿವಾಸನ ಮೂರ್ತಿಯನ್ನು ನೋಡಿದರೆ ನಾವು ಧನ್ಯ ಆಗ್ತೀವಿ. ಸ್ವತಃ ಶ್ರೀನಿವಾಸನನ್ನು ಕಣ್ಣಾರೆ ಕಂಡ ಆಕಾಶರಾಜ ಎಷ್ಟು ಪುಣ್ಯ ಮಾಡಿರಬೇಕು ಅವನು.
ಎಷ್ಟು ಜನ್ಮದಲ್ಲಿ ಪುಣ್ಯ ಮಾಡಿರಬೇಕು. ಅವನು ಅದನ್ನು ನೋಡಿಬಿಟ್ಟು ಕೃತಾರ್ಥನಾಗ್ತಾನೆ. ನಾರದರು ತೋರಿಸ್ತಾರೆ ಶ್ರೀನಿವಾಸನಿಗೆ ಆಕಾಶರಾಜನನ್ನ. ನಾರದ ಹೇಳ್ತಾರೆ, ದೀರ್ಘ ದೀರ್ಘಬಾಹುಂ ಸರ್ವದಾ ದೀರ್ಘದರ್ಶನಂ ಶ್ವಶುರಂ ತವ ಗೋವಿಂದ ಪಶ್ಯ ಮಾಧವ ಭೂಮಿಪಂ. ಶ್ರೀನಿವಾಸನೇ ನೋಡು, ದೀರ್ಘವಾದ ಮೀಸೆ, ನೀಳವಾದ ತೋಳು ಉಳ್ಳವನು, ಎತ್ತರವಾಗಿರುವವನು, ನಿನಗೆ ಮಾವನಾಗಿರುವ ಆಕಾಶರಾಜನ ನೋಡು ಅಂದಾಗ ಶ್ರೀನಿವಾಸ ಹೇಳ್ತಾನೆ, ನಾರದರೆ ನನ್ನ ಈ ಆವಿರ್ಭಾವ ಸಾರ್ಥಕ ಆಗೋಯಿತು ಅಂತ ಹೇಳ್ತಾನೆ. ಸಾರ್ಥಕ ಆಗೋಯಿತು. ಆಕಾಶ ನನಗೆ ಬಂಧುವಾಗುತ್ತಿರುವನು, ಇದಕ್ಕಾಗಿ ನಾನು ಏನು ಸುಕೃತವನ್ನು ಮಾಡಿದ್ದೇನು ಅಂತ ಭಗವಂತ ನಾಟಗಾಡ. ಭಗವಂತ ಏನು ಸುಕೃತ ಮಾಡಬೇಕು, ಇವನು ಸುಕೃತ ಮಾಡಬೇಕು. ಸೊ ಆಮೇಲೆ ಅವರೆಲ್ಲ ಆ ಸತ್ಕಾರಕ್ಕಾಗಿ ತಮ್ಮ ಆಕಾಶರಾಜ ಹೆಬ್ಬಾಲಿಗೆ ಬಂದು ಶ್ರೀನಿವಾಸನನ್ನು ನೋಡ್ತಾನೆ. ಶ್ರೀನಿವಾಸನ ನೋಡಿಬಿಟ್ಟು ಎದುರುಗೊಳ್ಳು ಮಾಡಬೇಕು ಗಂಧಲೇಪನ ವಸ್ತ್ರಾಭರಣಗಳಿಂದ ತನ್ನ ಅಳಿಯನಾದ ಶ್ರೀನಿವಾಸನನ್ನು ಅರ್ಚಿಸ್ತಾನೆ. ಅಂದರೆ ಯಾವಾಗಲೂ ಶಾಸ್ತ್ರ ಇರೋದು ಹೆಂಗೆ ಅಂದರೆ, ವರನನ್ನು ಕರೆದುಕೊಂಡು ಬರಬೇಕಾದ್ರೆ, ಅವನ್ನ ಕರ್ಕೊಂಡು ಬರಬೇಕಾದ್ರೆ ಆವಾಗ ಒಂದು ಪೂಜೆ ಸಲ್ಲಿಸಬೇಕು ವರನಿಗೆ. ವರನಲ್ಲಿ ಶ್ರೀನಿವಾಸ ದೇವರು ಇರ್ತಾರೆ ಅಂತ ಅನುಸಂಧಾನ ಮಾಡಿ ಪೂಜೆ ಮಾಡಬೇಕು. ಆಮೇಲೆ ಪದ್ಮಾವತಿ ತನ್ನ ಪತಿಯನ್ನು ನಾಚಿಕೆಯಿಂದ ಹುಡಿಗಣ್ಣಿನಿಂದ ನೋಡ್ತಾಳೆ. ಆಮೇಲೆ ತಮ್ಮ ತಮ್ಮ ವಾಹನಗಳಿಂದ ಕೆಳಗಿಳಿದು ಪರಸ್ಪರವಾಗಿ ಒಬ್ಬರೊಬ್ಬರು ನೋಡಿಕೊಂಡು ಹೋಗ್ತಾರೆ. ನಂತರ ಶ್ರೀನಿವಾಸ ಪದ್ಮಾವತಿಯ ಜೊತೆಗೆ ದುರ್ಗಾದೇವಿಯ ಮಂದಿರವನ್ನು ಪ್ರವೇಶ ಮಾಡ್ತಾನೆ. ದುರ್ಗಾದೇವಿ ಸಾಕ್ಷಾತ್ ಲಕ್ಷ್ಮೀದೇವಿಯೇ. ದುರ್ಗಾದೇವಿ ಅವನ ತಂಗಿ. ಫಲ ಸಮರ್ಪಿಸಿ ವಧುದೀಪ ಪದ್ಮಾವತಿಯೊಂದಿಗೆ ದುರ್ಗೆಯನ್ನು ನಮಸ್ಕರಿಸಿ ವರವನ್ನು ಬೇಡ್ತಾನೆ. ಈ ಪದ್ಮಾವತಿಯೇ ನನ್ನ ಪತ್ನಿಯಾಗಬೇಕೆಂದು ಕೂಡಲೇ ಅನುಗ್ರಹಿಸಿ ಎಂದು ದುರ್ಗಾದೇವಿಗೆ ಬೇಡ್ತಾನೆ ಶ್ರೀನಿವಾಸ. ಅಂದರೆ ನಾವೆಲ್ಲರೂ ದುರ್ಗಾದೇವಿಯನ್ನು ಬೇಡ್ಕೊಳ್ಬೇಕು ಅಂತ ತೋರಿಸ್ತಾನೆ. ಆಮೇಲೆ ಪದ್ಮಾವತಿಯು ಸಹ ಶ್ರೀನಿವಾಸನೇ ನನ್ನ ಪತಿಯನ್ನಾಗಿ ಅನುಗ್ರಹಿಸಿ ಅಂತ ಹೇಳಿದಾಗ ಆ ದುರ್ಗಾದೇವಿಯ ಇನ್ನೊಂದು ಅವತಾರನೇ ಇವಳು. ಐರಾವತವನ್ನು ಇರ್ತಾರೆ. ಶ್ರೀನಿವಾಸನು ಗರುಡನ ಬೀಜ ಹೇಳ್ತಾನೆ. ಇವ್ರು ಈ ಕಡೆಗೆ ಬರ್ತಾರೆ, ಅವರು ಆ ಕಡೆಗೆ ಬರ್ತಾರೆ. ಬರೋಕ್ಕೆ ಏನಾಗುತ್ತೆ, ಒಂದ್ಸತಿ ತೊಂಡು ಮಾನ್ ರಾಜ ಮಾಡ್ತಾನೆ. ಇವ್ರನ್ನ ಎಲ್ಲ ಬೀದಿಗಳಲ್ಲೂ ಮೆರವಣಿಗೆ ಕರ್ಕೊಂಡ್ಬರ್ತಾರೆ. ಇವರು ಏನು ತಿಂದಿರಲ್ಲ ಬೆಳಿಗ್ಗೆ ಅಂತ. ಇವನು ಊರು ತುಂಬ ರಾಜ್ಯ ತುಂಬ ಮೆರವಣಿಗೆ ಮಾಡಿಸ್ತಾ ಇದ್ದಾನೆ ಇವ್ರನ್ನ. ಅವನಿಗೆ ಶ್ರೀನಿವಾಸನಿಗೆ ಇದೇನಾಗೋಯಿತು ಅಂತ ಹೇಳ್ಬಿಟ್ಟು ಕರಿತಾನೆ ತೊಂಡಮಾನ ರಾಜನಿಗೆ. ನಾವು ಬೆಳಿಗ್ಗೆ ಬೇಗ ಬಿಟ್ಟಿದ್ದೀವಿ, ನಿಮಗೆ ತೊಂದರೆ ಆಗಬಾರ್ದು ಅಂತ ಬೇಗ ಬಿಟ್ಟಿದ್ದೀವಿ ಅಂತ ಹೇಳಿದರೆ ಅವನು ಆಯಿತಾ ಒಳ್ಳೇದಾಯಿತು ಬನ್ನಿ ಮೆರವಣಿಗೆಗೆ ಅಂತ ಕರ್ಕೊಂಡು ಹೋಗ್ತಾನೆ. ಇವನಿಗೆ ಗೊತ್ತಾಗಲ್ಲ, ಇವನು ಹೇಳಲ್ಲ. ಇವನು ನಾನು ಊಟ ನಾವು ಯಾರು ತಿಂದಿಲ್ಲ ಅಂತ ಇವನು ಹೇಳ್ತಾ ಇಲ್ಲ, ಅವನಿಗೆ ಗೊತ್ತಾಗ್ತಾ ಇಲ್ಲ. ಇವ್ರು ಹೇಳ್ತಾರೆ ಶ್ರೀನಿವಾಸ ಮತ್ತೆ ಇಲ್ಲ, ನಾವು ಬೆಳಿಗ್ಗೆ ಬೇಗ ಬಿಟ್ಟು ಬಂದ್ವಿ, ನಾವು ನಿಮಗೆ ತೊಂದರೆ ಭಾಳ ಸಂತೋಷ, ನಮಗೆ ತೊಂದರೆ ಏನೂ ಆಗಿಲ್ಲ, ಬನ್ನಿ ಮೆರವಣಿಗೆ ಮತ್ತೆ ಕರ್ಕೊಂಡು ಹೋಗ್ತಾನೆ. ಒಂದು 3-4 ಟೈಮ್ ಹೇಳಿದ್ಮೇಲೆ ಶ್ರೀನಿವಾಸನಿಗೆ ತೆಕ್ಕ ಸರಿ ಕಾಣಲ್ಲ. ಆಮೇಲೆ ಶ್ರೀನಿವಾಸ ಇನ್ನೊಂದು ಸತಿ ಹೇಳ್ತಾನೆ. ಆವಾಗ ಅವನಿಗೆ ಅರ್ಥ ಆಗತ್ತೆ ತೊಂಡಮಾನ ರಾಜನಿಗೆ, ಅಯ್ಯೋ ನೀವು ಏನು ಮಾಡಿದ್ರಿ ಊಟಕ್ಕೆ ಅಂದಾಗ, ನಾವೇನಪ್ಪ ಹೊರಗಡೆ ತಿನ್ನೋರಲ್ಲ, ಇಲ್ಲೇನು ದಾರಿನಲ್ಲಿ ತಿನ್ನೋರಲ್ಲ, ಏನು ತಿಂದು ಬಂದಿಲ್ಲ, ನೀನು ಹಾಕ್ಬೇಕಂತ. ಅಯ್ಯೋ ಇದನ್ನು ಮುಂಚೆ ನೀನು ಹೇಳಬೇಕಲ್ವಾ, ನೀನು ಹೇಳಿದರೆ ನಾನು ಮಾಡ್ತಾ ಇದ್ದೆ, ಮೆರವಣಿಗೆ ಆಮೇಲೆ ಊಟ ಮಾಡಿದ ಮೇಲೆ ಕರ್ಕೊಂಡು ಹೋಗ್ಬೋದಾಗಿತ್ತು, ನೀ ಮೆರವಣಿಗೆಗೆ ಹೇಳೇ ಇಲ್ವಲ್ಲ ಅಂದಾಗ ನೀನು ಮಾಡಿಸು ಅಂದಾಗ ಅವನು ಹೇಳ್ತಾನೆ ತೊಂಡಮಾನ, ಇದಂ ಶರೀರಂ ಜಗದೀತ ರಾಜ್ಯಂ ತ್ವದೀಯಂ ಯತ್ಯದ್ಯ ಮುಕುಂದ ಮೂರ್ತೆ ನರೋ ಯಥಾ ಲೋಕಗತಿಂ ಪ್ರಪನ್ನಃ ತಥಾ ಮಾನಂತ ವಿಮಶ್ಯತೆ ತ್ವಂ. ಆವಾಗ ಶ್ರೀನಿವಾಸ ಹೇಳ್ತಾನೆ, ಮುಕುಂದ ಈ ರಾಜ್ಯ ಈ ಶರೀರ ಎಲ್ಲವೂ ನಿನ್ನಾಧೀನ, ನಿನ್ನ ಸೇವೆಯಾಗೇ ಮೀಸಲಾಗಿದೆ, ಇದನ್ನು ನಿನಗೆ ಭೋಜನವನ್ನು ಮಾಡಿಸ್ತೇನೆ ಅಂದ್ಬಿಟ್ಟು ಬಗೆಬಗೆಯ ಭಕ್ಷಣ ಕ್ಷಣಾರ್ಧದಲ್ಲಿ ಮಾಡಿ ಅವರಿಗೆಲ್ಲ ಊಟ ಮಾಡಿಸ್ತಾನೆ. ಅವರಿಗೆಲ್ಲ ರಾತ್ರಿಯಲ್ಲಿ ಊಟ ಮಾಡಿಸಿಬಿಟ್ಟು ಅವರು ಮಲಗ್ತಾರೆ. ನಾಳೆ ಬೆಳಿಗ್ಗೆ ವಿಜಯದಶಮಿ ದಿವಸ ಗೋಧೂಳಿ ಮುಹೂರ್ತದಲ್ಲಿ ಮದುವೆ ಇದೆ. ಶ್ರೀನಿವಾಸ ಪಾರ್ವತಿಯ ಪದ್ಮಾವತಿಯ ಕಲ್ಯಾಣವಿದೆ. ಹಾಗಾಗಿ ಅದಕ್ಕೆಲ್ಲ ಅವರು ರೆಡಿ ಎಲ್ಲ ಕಾರ್ಯಕ್ರಮವನ್ನು ಮಾಡಬೇಕು. ಬೆಳಗ್ಗಿನಿಂದ ಎದ್ದು ಬಿಟ್ಟು ಅದಕ್ಕೋಸ್ಕರ ಈಗ ಎಲ್ಲ ಋಷಿಗಳಿಗೂ ಅವರ ಕಾರ್ಯಕ್ರಮಗಳನ್ನು ಮುಗಿಸಿಬಿಟ್ಟು ಅವರವರಿಗೆ ವಿಶ್ರಾಮವನ್ನು ಕೊಡ್ತಾನೆ ಭಗವಂತ ಎನ್ನಲ್ಲಿಗೆ ಇವತ್ತಿನ ಕಥೆಯನ್ನು ಸಂಪೂರ್ಣ ಮಾಡೋಣ. ನವಮಿಯ ದಿವಸ ಭಗವಂತ ಬಂದಾಯಿತು, ವರದ ಮಂಟಪಕ್ಕೆ ಬಂದಾಯಿತು. ಮುಂದಿನ ದಿವಸ ನಾಳೆಯ ದಿವಸ ಭಗವಂತನ ವಿವಾಹೋತ್ಸವ ಪದ್ಮಾವತಿ ಜೊತೆಗೆ ಶ್ರೀನಿವಾಸ ಕಲ್ಯಾಣದ ಚಿಂತನೆಯನ್ನು ನಾಳೆ ಮಾಡಿಬಿಟ್ಟು ನಾಳೆ ಭಗವಂತನಿಗೆ ಸಮರ್ಪಿಸೋಣ ಅಂತ ಇಲ್ಲಿನ ಈ ತನಕದ ಕಥೆಯ ಚಿಂತನೆಯನ್ನು ರಾಘವೇಂದ್ರ ಸ್ವಾಮಿಗಳ ಅಂತರ್ಗತ ಭಾರತೀಯ ಅಂತರ್ಗತ ಶ್ರೀ ಲಕ್ಷ್ಮೀನಾರಾಯಣ ಭಿನ್ನ ಲಕ್ಷ್ಮೀ ವೆಂಕಟೇಶನಿಗೆ ಅರ್ಪಿಸೋಣ. ಶ್ರೀ ಕೃಷ್ಣಾರ್ಪಣಮಸ್ತು.